ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಇರಾನ್, ಇಸ್ರೇಲ್, ಅಮೆರಿಕಾದ ಯುದ್ಧದ ಸನ್ನಿವೇಶದಲ್ಲಿ ಇದರ ನೇರ ಪರಿಣಾಮ ಭಾರತದ ಮೇಲೆ ಯಾವ ರೀತಿ ಆಗ್ತಾ ಇದೆ, ಅದರಲ್ಲೂ ಕರ್ನಾಟಕ, ಬೆಂಗಳೂರು ಅಂತ ತಗೊಂಡಾಗ ಬಹಳಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇರೋದನ್ನು ವಿಶೇಷವಾಗಿ ಹೇಳಬೇಕಾಗಿದೆ. ಇನ್ನು ಬೆಂಗಳೂರು ನಗರ ಪ್ರದೇಶಕ್ಕೆ ಅಥವಾ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ 30% ಹೋಟೆಲ್ಗಳು ಈಗಾಗಲೇ ಕ್ಲೋಸ್ ಆಗಿದ್ದಾವೆ. ಇದು ಹೋಟೆಲ್ಗಳಿಗೆ ಮಾತ್ರ ಅಲ್ಲ, ಈಗ ದೇವಸ್ಥಾನಗಳಿರ್ಬೋದು, ದಾಸೋಹ ಕಾರ್ಯಕ್ರಮಗಳನ್ನು ಯಾರೆಲ್ಲ ಇಟ್ಕೊಂಡಿರ್ತಾರೆ, ಪಿ ಜಿಗಳಿರಬಹುದು, ಇಲ್ಲೆಲ್ಲ ಕೂಡ ಸಿಲಿಂಡರ್ ಕೊರತೆಯಿಂದಾಗಿ ಬಹಳಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾದ ಹಲವಾರು ಅಂಶಗಳಿದ್ದಾವೆ. ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದರೆ, ದೂರದಲ್ಲೆಲ್ಲೋ ಇರಾನ್, ಇಸ್ರೇಲ್, ಅಮೆರಿಕಾದ ಯುದ್ಧ ಆಗ್ತಾ ಇದ್ದ ಸಂದರ್ಭದಲ್ಲಿ ಸಹಜವಾಗಿ ತೈಲ ಅಥವಾ ಸಿಲಿಂಡರ್ ಅಂದಾಗ ವ್ಯತ್ಯಯ ಉಂಟಾಗೋದು ತೀರಾ ಸಹಜ. ಅದನ್ನು ಯಾವುದೇ ಭಾರತೀಯ ಆಗಲಿ ಇತರ ರಾಷ್ಟ್ರಗಳು ಒಪ್ಕೊಳ್ತವೆ. ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನು ಹೇಳ್ತು, 70 ದಿವಸಗಳವರೆಗೂ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅನ್ನುವಂಥ ಕ್ಲಾರಿಟಿಯನ್ನು ಕೊಟ್ಟಿದೆ. ಇಂಥ ಸಂದರ್ಭದಲ್ಲೂ ಕೂಡ ಈ ಅಭಾವ ಸೃಷ್ಟಿಯಾಗ್ತಿದೆ ಅನ್ನೋದಾದರೆ ಇಲ್ಲಿ ಹಲವಾರು ಪ್ರಶ್ನೆಗಳು ಡೆಫಿನೆಟ್ಲಿ ಉದ್ಭವಿಸುತ್ತೆ. ಏನು, ಒಂದ ಸ್ಟಾಕ್ ಇರಬೇಕು, ಇಲ್ಲದೇ ಇರಬೇಕು. ಇದ್ದರೂ ಆ ಕ್ಲಾರಿಟಿಯನ್ನು ಕೇಂದ್ರ ಸರ್ಕಾರ ಕೊಡಬೇಕಾಗತ್ತೆ, ಇಲ್ಲದಿದ್ದರೂ ಅದನ್ನು ನೇರವಾಗಿ ಹೇಳಬೇಕಾಗತ್ತೆ. ಸ್ಟಾಕ್ ಇದ್ದರೂ ಕೂಡ ಸರಬರಾಜು ಸಕಾಲಕ್ಕೆ ಆಗ್ತಿಲ್ಲ ಅನ್ನೋದಾದರೆ ಕೃತಕ ಅಭಾವ ಏನಾದರೂ ಸೃಷ್ಟಿ ಮಾಡ್ತಿದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆ. ಅಂದರೆ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿಯನ್ನು ಸೃಷ್ಟಿ ಮಾಡುವಂತಹ ಒಂದು ಗ್ಯಾಂಗೇ ಇರುತ್ತೆ, ಅವರೇನಾದರೂ ಈ ಥರದ ವ್ಯತ್ಯಯಗಳನ್ನು ಉಂಟು ಮಾಡ್ತಿದ್ದಾರಾ ಅಂತ. ಇನ್ನೊಂದು ಆಯಾಮದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಬಹಳ ಮುಖ್ಯವಾಗಿ ನೀವು ಗಮನಿಸ್ತಾ ಇದ್ದೀರಿ, ಇಂತಹ ಒಂದು ಸಮಸ್ಯೆಯಿಂದಾಗಿ ಜನಸಾಮಾನ್ಯರು ಇಲ್ಲಿ ತತ್ತರಿಸಿ ಹೋಗುವಂಥದ್ದು. ಯಾಕಂತ ಹೇಳಿದ್ರೆ ಗೃಹ ಬಳಕೆಗೆ ಇಲ್ಲಿ ಯಾವುದೇ ರೀತಿಯ ತೊಂದರೆಗಳು ಉಂಟಾಗಬಾರ್ದು. ಅವರು ಏನು ಮಾಡ್ತಿದ್ದಾರೆ, ಸ್ಟಾಕನ್ನು ಏನಾದರೂ ವ್ಯತ್ಯಯ ಉಂಟಾದರೆ ಅಂಥೇಳಿ 2 ಗ್ಯಾಸ್ಗಳನ್ನು ಬುಕ್ ಮಾಡಿಕೊಳ್ಳುವಂಥ ಪ್ರಕ್ರಿಯೆಗೆ ಮುಂದಾಗಿರ್ತಾರೆ. ಅವರು ಕೂಡ ಈಗ ಕೇಂದ್ರ ಸರ್ಕಾರ ತಮ್ಮದೇ ಆದಂತಹ ಸಲಹೆ ಸೂಚನೆಗಳನ್ನು ಕೊಟ್ಟಿದೆ. ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದೆ, ಏನು ಅಂತ ಹೇಳಿದ್ರೆ ಎಸ್ಮಾ ಜಾರಿ. ಯಾರಾದರೂ ಅಗತ್ಯ ಸೇವೆಗಳ ಪೂರೈಕೆಗೆ ವ್ಯತ್ಯಯವನ್ನು ಉಂಟು ಮಾಡಿದ್ರೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕಾಗತ್ತೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿರುವುದರಿಂದಾಗಿ ಮುಂದಾಗುವಂತಹ ಈ ಅಭಾವಕ್ಕೆ ಯಾವ ರೀತಿಯ ಮಾರ್ಗಸೂಚಿಗಳನ್ನು ಅನುಸರಿಸ್ತಾರೆ. ಇನ್ನೊಂದು ಪಾಯಿಂಟ್ ನಾನು ಹೇಳಲೇಬೇಕು, ಜನಸಾಮಾನ್ಯರಂತೂ ಮುಗಿಬಿದ್ದಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಕೇಂದ್ರ ನಮ್ಮ ಹತ್ರ ಸ್ಟಾಕ್ ಇದೆ ಅಂತಾರೆ, ರಾಜ್ಯದಲ್ಲಿ ಅಸಮಾಧಾನವನ್ನು ಕೇಂದ್ರದ ವಿರುದ್ಧ ಹೊರಹಾಕ್ತಿದ್ದಾರೆ. ಅಲ್ಲಿಂದ ಸಪ್ಲೈ ಆಗೋದು ಇಲ್ಲಿಂದ ಯಾಕೆ ಮೂವ್ ಆಗ್ತಾ ಇಲ್ಲ, ರಾಜ್ಯ ಸರ್ಕಾರದ ಪಾತ್ರ ಏನು, ಇದನ್ನು ನಾವು ಕೂಡ ಗಂಭೀರವಾಗಿ ಪರಿಗಣಿಸಿ ಚರ್ಚೆಯನ್ನು ಮಾಡಬೇಕಾಗತ್ತೆ. ಡೀಟೇಲ್ ಆಗಿ ಇದ್ರ ಬಗ್ಗೆ ಒಂದಷ್ಟು ಮಾತುಕತೆಯನ್ನು ನಡೆಸೋಣ ಮತ್ತು ಸಮಸ್ಯೆಗೆ ಸೂಕ್ತ ರೀತಿಯ ಪರಿಹಾರ ಏನು ಅನ್ನೋದನ್ನು ಕಂಡುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡೋಣ. ನಾನು ದಿವ್ಯಶ್ರೀ. ಅಲ್ಲೆಲ್ಲೋ ಯುದ್ಧ ಆಗ್ತಿದ್ದಾಗ ನನಗೂ ಅದಕ್ಕೂ ಏನಪ್ಪ ಸಂಬಂಧ ಅನ್ನುವಂಥ ಸಹಜ ಪ್ರಶ್ನೆ ಹಲವರಿಗಿದ್ದೇ ಇರುತ್ತೆ. ಇಲ್ಲ, ಅದು ಆ ಥರ ಅಲ್ಲ. ಒಕ್ಕೂಟ ವ್ಯವಸ್ಥೆಯಲ್ಲಿ ದೂರದಲ್ಲೆಲ್ಲೋ ಯುದ್ಧ ಆದರೆ ನಮಗೆ ಮತ್ತು ಇತರ ದೇಶಗಳಿಗೆ ಇರುವಂತಹ ವ್ಯಾಪಾರ ವಹಿವಾಟಿಗೆ ಏನಾದರೂ ಧಕ್ಕೆಯನ್ನು ಉಂಟು ಮಾಡುವಂಥ ಸನ್ನಿವೇಶ ಎದುರಾಯಿತು ಅಂದರೆ ಇಂಥದ್ದೇ ಸಮಸ್ಯೆಗಳು ಉದ್ಭವಿಸುತ್ತೆ. ಅದನ್ನೇ ಈಗ ಭಾರತದ ಹಲವಾರು ನಗರ ಪ್ರದೇಶಗಳು, ಗ್ರಾಮೀಣ ಭಾಗಗಳು, ಜಿಲ್ಲಾವಾರು ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು. ನಾನು ಬೆಂಗಳೂರನ್ನು ಉಲ್ಲೇಖ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಮುಂಬೈ ಇರ್ಬೋದು, ಕಲ್ಕತ್ತಾ ಇರ್ಬೋದು, ಬೆಂಗಳೂರು ಇರ್ಬೋದು, ಇಲ್ಲಿ ಬದುಕನ್ನು ಕಟ್ಕೊಳ್ಳೋದಕ್ಕೆ ಬಹಳಷ್ಟು ಮಂದಿ ಬಂದಿರ್ತಾರೆ. ಇವರಿಗೆಲ್ಲ ಹೋಟೆಲ್ಲೇ ಆಹಾರವನ್ನು ಒದಗಿಸುವಂಥದ್ದು, ಪಿ ಜಿಗಳಲ್ಲಿ ವಾಸವನ್ನು ಮಾಡ್ತಾರೆ. ಈಗ ಹೋಟೆಲಲ್ಲಿ ಹೆಂಗೆ ತಯಾರು ಮಾಡ್ತಾರೆ ಹಾಗೇ ಪಿ ಜಿಗಳಲ್ಲೂ ಕೂಡ ಊಟವನ್ನು ತಯಾರು ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಗ್ಯಾಸ್ ಅಥವಾ ಸಿಲಿಂಡರ್ ವ್ಯತ್ಯಯ ಉಂಟಾದರೆ ಅಡುಗೆನೇ ಮಾಡೋದಕ್ಕಾಗೋದಿಲ್ಲ ಅಂಥ ಒಂದು ಸಂದಿಗ್ಧತೆ. ಇನ್ನು ಹೋಟೆಲ್ ಉದ್ಯಮಿಗಳ ಪಾಡು ಅಂತ ನಾವು ನೋಡ್ತಾ ಹೋಗೋದಾದರೆ ಒಂದು ಸಿಬ್ಬಂದಿ ಕೊರತೆ ಇರುತ್ತೆ, ಅವ್ರನ್ನ ಹೆಂಗೋ ಸರಿದೂಗಿಸ್ಕೊಂಡು ಉದ್ಯಮವನ್ನು ನಡೆಸ್ತಾ ಇರ್ತಾರೆ. ಸಿಲಿಂಡರ್ ಕೊರತೆ ಉಂಟಾದಾಗ ಬರುವಂತಹ ಆದಾಯದಲ್ಲೇ ಅವರಿಗೆ ಸಂಬಳವನ್ನು ಕೊಡುವಂಥದ್ದು, ಅಲ್ಲೂ ಕೂಡ ವ್ಯತ್ಯಯ ಆಗುವಂತಹ ಸಾಧ್ಯತೆ ಇರುತ್ತೆ. ಇಂಥ ಹಲವಾರು ಸಮಸ್ಯೆಗಳಿಗೆ ರಾಜ್ಯ ಮತ್ತು ಕೇಂದ್ರ ಜಂಟಿಯಾಗಿ ಪರಿಹಾರವನ್ನು ಕಂಡುಕೊಳ್ಳುವಂತಹ ಕೆಲಸವನ್ನು ಮಾಡಬೇಕು. ಬಟ್ ಈ ಸದನದ ಕೆಲವೊಂದು ಘಟನಾವಳಿಗಳು ಅಥವಾ ಹೇಳಿಕೆ ಗಮನಿಸಿದ್ರೆ ಏನಪ್ಪ ಇದು, ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ಕೊಂಡು ಕೂತ್ಬಿಟ್ಟಿದ್ದಾರೆ, ಯಾರೂ ಕೂಡ ಪರಿಹಾರವನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿಲ್ವಲ್ಲ ಅನ್ನುವಂತಹ ಬೇಸರ ವ್ಯಕ್ತವಾಗುತ್ತೆ. ಈಗ ರಾಜ್ಯ ಕೇಂದ್ರ ಅಂತ ನೋಡಬಾರ್ದು, ದೇಶದ ಪ್ರಜೆಗಳ ಹಿತದೃಷ್ಟಿಯಿಂದ ನಮ್ಮ ಕರ್ನಾಟಕದ ಸಚಿವರಿರ್ಬೋದು, ಶಾಸಕರು ಕೆಲಸ ಮಾಡಬೇಕು. ದೇಶದ ಸಚಿವರು ಹಾಗೆಯೇ ಪ್ರಧಾನಮಂತ್ರಿಗಳು
ಇವರೆಲ್ಲರೂ ಕೂಡ ಕೆಲಸ ಮಾಡಬೇಕಾಗುತ್ತೆ. ಅಂಥ ಯಾವುದೇ ವಾತಾವರಣ ಇಲ್ಲ ಅನ್ನೋದು ದುರ್ದೈವ. ದೇಶದಾದ್ಯಂತ ತಲೆದೋರಿದೆ LPG ಸಿಲಿಂಡರ್ ಅಭಾವ. ರಾಜ್ಯದ ಹೋಟೆಲ್ಗಳಿಗೂ ಕೂಡ ಈ ಪರಿಸ್ಥಿತಿಯ ಬಿಸಿ ತಟ್ಟಿದೆ. ಊಟ ತಿಂಡಿ ಮೆನುವಿನಲ್ಲಿ ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ. ಒಂದು ಪಕ್ಷ ಇದೇ ಪರಿಸ್ಥಿತಿ ಇನ್ನೊಂದು 20 ದಿವಸ ಕಂಟಿನ್ಯೂ ಆದರೆ ಇಟ್ ಈಸ್ ಇಂಪಾಸಿಬಲ್ ಅನ್ನುವಂಥ ಸಿಚುವೇಶನ್ಗೆ ಹೋಗುತ್ತೆ. ವಿಧಾನಸಭೆಯಲ್ಲೂ ಕೂಡ ಈ ಗ್ಯಾಸ್ ಅಭಾವದ ಸದ್ದು ಗದ್ದಲ ಅನ್ನೋದು ಹೆಚ್ಚಾಗಿತ್ತು. ದೇಶದ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಉಲ್ಲೇಖ ಮಾಡಿಕೊಂಡು ತಮ್ಮ ಅಸಮಾಧಾನವನ್ನು ಹೊರಹಾಕಿದಂತಹ ಕೆಲವೊಂದು ಪ್ರಸಂಗ ಕೂಡ ನಡೆಯಿತು. BJP ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ಗ್ಯಾಸ್ನ ಕಿತ್ತಾಟವೇ ಹೆಚ್ಚಾಗಿತ್ತು. ಸದ್ಯದ ಪರಿಸ್ಥಿತಿಗೆ ಕೇಂದ್ರ ಸರ್ಕಾರ ಹಾಗಾದರೆ ಹೊಣೆನಾ? ಇದನ್ನು ನಾವು ಉತ್ತರವನ್ನು ಪಡ್ಕೊಳ್ಬೇಕು. ನಾನು ಆಗಲೇ ಉಲ್ಲೇಖ ಮಾಡಿದೆ, ಸ್ಟಾಕ್ ಇದೆ ಅಂತ ಹೇಳಿದರು. ಸ್ಟಾಕ್ ಇದೆ ಅನ್ನೋದು ಇಲ್ಲ ಅಂದ್ರೂ ಅಲ್ಲೊಂದು ಟ್ರಾನ್ಸ್ಪರೆನ್ಸಿ ಬೇಕಾಗುತ್ತೆ. ಸ್ಟಾಕ್ ಇದೆ ಅಂದರೂ ಕೂಡ ರಾಜ್ಯದ ಜನಕ್ಕೆ, ಅದರಲ್ಲೂ ಕರ್ನಾಟಕದ ರಾಜ್ಯದ ಜನಕ್ಕೆ, ಕಾಂಗ್ರೆಸ್ ಆಡಳಿತ ಇರುವಂಥ ಕರ್ನಾಟಕಕ್ಕೆ ಲಭ್ಯವಾಗ್ತಿಲ್ಲ ಅನ್ನೋದಾದರೆ ಯಾವ ಕಾರಣಕ್ಕೆ? ಮಧ್ಯದಲ್ಲಿ ಕೃತಕ ಅಭಾವ ಸೃಷ್ಟಿ ಮಾಡುವಂಥ ಪ್ರಯತ್ನಗಳೇನಾದರೂ ಆಗ್ತಿದೆಯಾ? ಎಲ್ಲದರ ಬಗ್ಗೆ ನಾವು ಕ್ಲಾರಿಟಿಯನ್ನು ಪಡ್ಕೊಳ್ತಾ ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆ್ಯಕ್ಟ್ ಏನಿದೆ ಎಸ್ಮಾ ಜಾರಿಗೊಳಿಸಿರುವ ಸಂದರ್ಭದಲ್ಲಿ ಅದನ್ನು ಯಾರಾದರೂ ಫಾಲೋ ಮಾಡೋರು ಇದ್ದಾರಾ ಅಂತ. ಯಾಕಂದರೆ ಕಾಳಸಂತೆಯ ವ್ಯಾಪಾರ ಬಹಳ ಜೋರಾಗಿ ನಡೀತಾ ಇದೆ. ಇಂಥ ಸನ್ನಿವೇಶಗಳು ಸಿಕ್ಕರೆ ಸಾಕು ತಾವು ಹೆಂಗೆ ದುಡ್ಡು ಮಾಡ್ಕೊಳ್ಳೋದು ನೋಡುವಂಥ ಪರಿಸ್ಥಿತಿ ಇರೋದ್ರಿಂದಾಗಿ ಸೊ ಜನಸಾಮಾನ್ಯರೇ ಬಲಿಪಶುಗಳು. ಸದನದಲ್ಲಿ ಇದು ಯಾಕೆ ಈ ಮಟ್ಟಕ್ಕೆ ತಾರಕಕ್ಕೆ ಹೋಯಿತು ಅಂತ ಹೇಳಿದ್ರೆ, ಹೋಟೆಲ್ ಮಾಲೀಕರು ಒಂದು ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಬಲ ಸೂಚಿಸಿದ್ದಾರೆ ಅನ್ನುವಂಥ ವಿಚಾರ ಯಾವಾಗ ಪ್ರತಿಪಕ್ಷಗಳಿಗೆ ಲಭ್ಯವಾಯಿತು ಅದು ಸದನದಲ್ಲಿ ಈ ಮಟ್ಟಿಗಿನ ಆಕ್ರೋಶಕ್ಕೂ ಕೂಡ ಕಾರಣವಾಯಿತು. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂಥ ಉತ್ಕರ್ಷ್ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. JDS ವಕ್ತಾರರಾಗಿರುವಂಥ ಉಮೇಶ್ ಗೌಡ್ರಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರಿದ್ದಾರೆ. ನಮಸ್ಕಾರ. AAP ವಕ್ತಾರರಾಗಿರುವಂಥ ಶಶಿಧರ್ ಅವರಿದ್ದಾರೆ. ನಮಸ್ಕಾರ. ಉತ್ಕರ್ಷ್ ಅವರೇ, ಸ್ಟಾಕ್ ಇದ್ದ ಮೇಲೆ ಸರಬರಾಜಕ್ಕೆ ಏನು ಸಮಸ್ಯೆ? ಮೇಡಮ್ ನೋಡಿ, ಈ ವಿಚಾರದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕಾದಂಥ ಅಂಶ ಏನು ಅಂತಂದ್ರೆ, ಈಗ ನಡೀತಾ ಇರ್ತಕ್ಕಂಥದ್ದು ಒಂದು ಜಾಗತಿಕ ಯುದ್ಧ. ಇಟ್ಸ್ ಅ ಜಿಯೋ ಪೊಲಿಟಿಕಲ್ ವಾರ್. ಹಾಗಾಗಿ ಇದರಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಇದೆಯಾ ಮತ್ತೊಂದು ಅನ್ನುವಂಥದ್ದು ರಾಜಕೀಯ ಕಾರಣಕ್ಕೆ ನಾವು ಹೇಳಲಿಕ್ಕೆ ಬರೋದಿಲ್ಲ. ಇಟ್ಸ್ ಅ ಜಿಯೋ ಪೊಲಿಟಿಕಲ್ ವಾರ್. ನಡೀತಾ ಇರ್ತಕ್ಕಂಥ ಒಂದು ಜಾಗತಿಕ ಯುದ್ಧ. ಎರಡನೇದೇನು ಅಂತಂದ್ರೆ, ಬಹಳ ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಭಾರತ ಅಂದ್ರೆ ಇಂಡಿಯಾ ಸುಮಾರು 85% ನಾವು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದು ಕ್ರೂಡ್ ಆಯಿಲ್ ಅನ್ನ ಮಧ್ಯಪ್ರಾಚ್ಯ ದೇಶಗಳಿಂದ. ಯಾಕಂದ್ರೆ ಇಟ್ಸ್ ಅ ನ್ಯಾಚುರಲ್ ರಿಸೋರ್ಸ್. ಅದು ಇಲ್ಲಿರ್ತಕ್ಕಂಥ ಒಂದು ಪ್ರಾಕೃತಿಕ ಸಂಪನ್ಮೂಲ ಅಲ್ಲ. ಇನ್ನು 15% ನಾವು ನಮ್ಮ ದೇಶದಲ್ಲೇ ಉತ್ಪಾದನೆ ಮಾಡ್ತಕ್ಕಂಥದ್ದು. ಅಂದ್ರೆ ನಮ್ಮ ರಿಫೈನರೀಸು ಅಸ್ಸಾಮು ಗುಜರಾತ್ ಈ ಭಾಗದಲ್ಲಿ ನಮ್ಗೆ ಆಯಿಲ್ ಸಿಗುತ್ತೆ. ಆಮೇಲೆ ಬಹಳ ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸಬೇಕಾದಂತ ಅರ್ಥ ಮಾಡ್ಕೋಬೇಕಾದಂತ ಮತ್ತೊಂದು ಅಂಶ ಏನಂತಂದ್ರೆ, ಕ್ರೂಡ್ ಆಯಿಲ್ ನಮಗೆ ಅನ್ರಿಫೈನ್ಡ್ ಆಗಿ ಸಿಗ್ತಕ್ಕಂಥದ್ದು. ಮತ್ತೆ ರಿಫೈನ್ ಮಾಡಿ ನೀವು LPG ಪೆಟ್ರೋಲ್ ಡೀಸೆಲ್ ಅನ್ನ ಜನಗಳಿಗೆ ಅವ್ರಿಗೆ ಬೇಕಾದಂತ ರೀತಿಯಲ್ಲಿ ತಲುಪಿಸ್ತಕ್ಕಂಥದ್ದು ಕೂಡ ಇವತ್ತು ಕೇಂದ್ರ ಸರ್ಕಾರ ಬಹಳ ಯಶಸ್ವಿಯಾಗಿ ಮಾಡ್ತಾ ಇದೆ. ಆಮೇಲೆ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರ ಹೇಳಿದೆ, ಪೆಟ್ರೋಲಿಯಂ ಇಂಡಸ್ಟ್ರಿ ಕೂಡ ಯಾವ ಕಾರಣಕ್ಕೂ ಧೃತಿಗೆಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾನು ಹೇಳ್ತಿರೋಂಥದ್ದಲ್ಲ, ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಹೇಳಿರ್ತಕ್ಕಂಥದ್ದು. ಡೊಮೆಸ್ಟಿಕ್ ಯೂಸ್ಗೆ ಇವತ್ತು ನಾವು ಹೆಚ್ಚು ಅವಕಾಶವನ್ನು ಮಾಡಿಕೊಡ್ಬೇಕು, ಉತ್ಪಾದನೆಯನ್ನು ಮಾಡಬೇಕು, 10% ಜಾಸ್ತಿ ಮಾಡಬೇಕಂತ ಅವ್ರು ಹೇಳಿರ್ತಕ್ಕಂಥದ್ದು. ಕಮರ್ಷಿಯಲ್ ಪರ್ಪಸ್ಗೆ ಸ್ವಲ್ಪ ನೀವು ಸೆಕೆಂಡ್ ಇಂಪಾರ್ಟೆನ್ಸ್ ಕೊಡಿ. ಯಾಕಂದ್ರೆ ಈಗ ಮನೆಗಳಿಗೆ ಹಾಸ್ಪಿಟಲ್ಗೆ ಬೇಕಾಗಿರುತ್ತೆ, ನೀವು ಅದಕ್ಕೆ ಬಿಟ್ಬಿಟ್ಟು ಹೋಟೆಲ್ಗಳಿಗೆ ಕೊಟ್ಟಾಗ ಅಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ನಿನ್ನೆ ಒಂದು 3 ಕಮಿಟಿ ಮೆಂಬರ್ ಅನ್ನ ಮಾಡಿಕೊಂಡು ಪೆಟ್ರೋಲಿಯಂ ಇಂಡಸ್ಟ್ರಿ ಹೋಟೆಲ್ನ ಪ್ರಮುಖರನ್ನ ಕರೆದು ಹೋಟೆಲ್ಗೆ ಏನು ಸಮಸ್ಯೆ ಆಗ್ತಿದೆ, ಯಾವ ರೀತಿ ಸವಲತ್ತು ಕೊಡಬಹುದು ಅನ್ನೋಂಥದ್ದು ಕೂಡ ರಿವ್ಯೂ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಎರಡನೇದಿಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಈಗ ಇಂಡಿಯಾ ಭಾರತ ನಾವು ಸೆಲ್ಫ್ ಸಫಿಷಿಯೆಂಟ್ ಆಗಿದ್ದೀವಿ LPG ಪ್ರೊಡಕ್ಷನ್ ಅಲ್ಲಿ. ಆಮೇಲೆ ಬಹಳ ಸ್ಪಷ್ಟವಾಗಿ 25ರಿಂದ ಸುಮಾರು ನಿಮ್ಗೆ 2 ತಿಂಗಳವರೆಗೂ LPG ಪ್ರೊಡಕ್ಷನ್ ನಿಮಗೆ ಸಿಗುತ್ತೆ, ಯಾರು ಧೃತಿಗೆಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಕೂಡ ಹೇಳಿರ್ತಕ್ಕಂಥದ್ದು. ಮಿನಿಸ್ಟ್ರಿ ಹೇಳೋದು ಬೇಡ, ಪ್ರಾಕ್ಟಿಕಲಿ ಆಗ್ತಿರೋ ಸಮಸ್ಯೆ ಅದೇ ಫಸ್ಟ್ ಇವ್ರು ಕೊಟ್ಟಂತದ್ದು ಇನ್ಸ್ಟ್ರಕ್ಷನ್ ಏನು ಅಂತಂದ್ರೆ, ಡೊಮೆಸ್ಟಿಕ್ ಪರ್ಪಸ್ಗೆ ಯಾವ ಸಮಸ್ಯೆ ಆಗಬಾರ್ದು, ಮೊದಲ ಆದ್ಯತೆ ಕೊಡಬೇಕು. ಕಮರ್ಷಿಯಲ್ ಪರ್ಪಸ್ಗೆ ಯು ಗಿವ್ ಸೆಕೆಂಡರಿ ಇಂಪಾರ್ಟೆನ್ಸ್ ಅಂತ ಹೇಳಿರುವಂತದ್ದು ಕಾರಣ. ನಿನ್ನೆ ಒಂದು ರಿವ್ಯೂ ಮೀಟಿಂಗ್ ಆಗಿದೆ, ನಾನು ಆಗ್ಲೇ ಹೇಳ್ದಂಗೆ. ಸೊ ಅದು ಕೂಡ ರಿಸಾಲ್ವ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಆಮೇಲೆ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕೇನು ಅಂತಂದ್ರೆ, ಬೆಂಗಳೂರಲ್ಲಿ ವಿಶೇಷವಾಗಿ ಕೃತಕ ಒಂದು ರೀತಿಯ ಅಭಾವವನ್ನು ಸೃಷ್ಟಿ ಮಾಡ್ತಾರೇನೋ ಅಂತ ಒಂದು ರೀತಿಯ, ನೀವೇ ಮೀಡಿಯಾ ಕೂಡ ಫ್ಯಾಕ್ಟ್ ಚೆಕ್ ಮಾಡಿದಾಗ ಎಷ್ಟೋ ಗೋಡೌನ್ಗಳಲ್ಲಿ ಗ್ಯಾಸ್ ಏಜೆನ್ಸಿಯಲ್ಲಿ ಸಿಲಿಂಡರ್ಗಳಿದೆ, ಕೊಡ್ಲಿಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ. ನಿನ್ನೆ ಮೀಡಿಯಾ ಮಾಡಿರ್ತಕ್ಕಂಥ ಫ್ಯಾಕ್ಟ್ ಚೆಕ್ ಅಲ್ಲಿ. ಸೊ ಈಗ ಕೇಂದ್ರ ಸರ್ಕಾರ ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ನ ಪ್ರಕಾರ ಅಂತವ್ರ ಮೇಲೆ ಕೇಸ್ ಅನ್ನ ರಿಜಿಸ್ಟರ್ ಮಾಡ್ಬೇಕಂತ ಬಹಳ ಸ್ಪಷ್ಟ. ಅಲ್ಲ ನಾನು ಇನ್ನೆರಡು ಮುಗಿಸ್ಬಿಡ್ತೀನಿ. ಈಗ ಕಾಂಗ್ರೆಸ್ ಅವರು ಪಾಪ ಬಹಳ ನಮ್ಮ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ, ಮೋದಿ ಅವರು ಏನು ಮಾಡ್ತಾ ಇಲ್ಲ, ಕೇಂದ್ರ ಸರ್ಕಾರದ ಇದೇನಂತ.
ಕಾಂಗ್ರೆಸ್ ಅವ್ರು ತಿಳ್ಕೋಬೇಕು ದಯವಿಟ್ಟು. 2013ರಲ್ಲಿ ಇದೇ ರೀತಿಯ ಒಂದು ಪೆಟ್ರೋಲ್ ಡೀಸೆಲ್ ಅಲ್ಲಿ ನಮಗೆ ಅಭಾವ ಆದಾಗ ವೀರಪ್ಪ ಮೊಯ್ಲಿ ಅವರು ಪೆಟ್ರೋಲ್ ಬಂಕ್ ಮುಚ್ಚಿ 8 ಗಂಟೆ ಮೇಲೆ ಅಂತ ಹೇಳಿದಂತ ಸ್ಟೇಟ್ಮೆಂಟ್ ಕೊಟ್ಟಂತ ಸರ್ಕಾರ ನಿಮ್ದು. ಒಂದು ಯೋಜನೆ ಇರಲಿಲ್ಲ ನಿಮ್ಗೆ ಜನಗಳಿಗೆ LPG ತಲುಪಿಸ್ಲಿಕ್ಕೆ. ಅಂತದ್ ನಾವು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಂತ ಮನೆ ಮನೆಗೆ ತಲುಪಿಸುವಂತ ಕೆಲಸ ಮಾಡಿದೀವಿ. ಸುಮಾರು ಇವ್ರು ಇದ್ದಾಗ ಅಲ್ಲ ಮೇಡಮ್, ಇದು ಇಂಪಾರ್ಟೆಂಟ್ ಇದೆ, 55% ಇವ್ರು ತಲುಪಿದ್, ನಾವು 97% ತಲುಪಿರ್ತಕ್ಕಂಥದ್ದು. ಇಷ್ಟೆಲ್ಲ ನೀವು ಮಾಡಿರ್ತಕ್ಕಂಥದ್ದು ನಿಮ್ ಸರ್ಕಾರ ಇದ್ದಾಗ ಮತ್ತೆ ಇವತ್ತು ಇದು ಜಾಗತಿಕ ಯುದ್ಧದ ಕಡೆ ಆಗಿರ್ತಕ್ಕಂಥದ್ದು, ಅಲ್ಲೇನೋ ಕೇಂದ್ರ ಸರ್ಕಾರದ ಸಮಸ್ಯೆ ಅಲ್ಲ. ಸೊ ಹಾಗಾಗಿ ಈ ಅಂಶಗಳನ್ನ ಜನಗಳು ಮುಂದೆ ಹೇಳಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಕೇಂದ್ರ ಸರ್ಕಾರ ಮೋದಿ ಅವರನ್ನ ಬ್ಲೇಮ್ ಮಾಡ್ತಕ್ಕಂಥದ್ದು ಸರಿಯಲ್ಲ. ದರ್ಶನ್ ಅವರೇ, ನೀವು ಹೇಳಬೇಕು, ಯಾಕೆ ಸೆಂಟ್ರಲ್ ಗವರ್ಮೆಂಟ್ ಈ ಸಮಸ್ಯೆಗೆ ಕಾರಣ ಆಗ್ತಾ ಇದೆ? ಮೇಡಮ್, ಈಗ ಒಂದು ಯುದ್ಧ ನಡೀತಾ ಇದೆ. ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ನಮಗೆ ಏನು ಆಮದು ಮಾಡ್ಕೊಳ್ಳುವಂಥದ್ದು, ಇವೆಲ್ಲ ವಾಸ್ತವವಾಗಿ ಗೊತ್ತಿರುವಂಥ ಸತ್ಯ. ಮೇಡಮ್, ಒಂದು ರಾಜತಾಂತ್ರಿಕ ನಡೆ ಅಥವಾ ವಿದೇಶಗಳಲ್ಲಿ ಇರುವಂಥ ಸಂಬಂಧಗಳು ನಮ್ಮ ಪ್ರಧಾನಿಯವರು ನಿಜವಾಗ್ಲೂ ಆ ಥರ ನಡ್ಕೊಂಡಿದ್ದಾರೆ ಅನ್ನುವಂಥ ಮೊದಲೇ ಪ್ರಶ್ನೆ. ಯಾಕೆಂದರೆ ಮೇಡಮ್, ನಾವು ಈ ಗುಲಾಮಗಿರಿಯಿಂದ 1947ರಲ್ಲೇ ಹೊರಗಡೆ ಬಂದು ಸ್ವತಂತ್ರ ಭಾರತ ಅಂತ ಆಗಿದೆ. ನಮಗೆ ಯಾರೋ ಡಿಕ್ಟೇಟರ್ಗಳ ಅವಶ್ಯಕತೆ ಭಾರತಕ್ಕಿಲ್ಲ. ಅಲ್ಲಿ ಯಾರೋ ಕೂತಿರ್ತಕ್ಕಂಥ ಟ್ರಂಪು, ನೀವು ಇಂಥ ದೇಶದಲ್ಲೇ ಏನು ಅಲ್ಲಿ ಖರೀದಿ ಮಾಡಬೇಕು, ನೀವು ಡಾಲರಲ್ಲೇ ಖರೀದಿ ಮಾಡಬೇಕು. ಯಾಕೆಂದ್ರೆ ವಿ ರೆಸ್ಪೆಕ್ಟ್ ದಟ್ ಏನು ಇರಾನ್ ಎಲ್ಲ ಏನು ದೇಶಗಳು ನಮ್ಮ ದೇಶದ ಏನು ಕರೆನ್ಸಿಯಲ್ಲಿ ನಾವು ತಗೊಳ್ಳುವಂಥದ್ದು. ನೀವು ಡಾಲರ್ ಲೆಕ್ಕದಲ್ಲಿ ತಾಳಿ ಅಂತಂದ್ರೆ ಇವಾಗ ಡಾಲರ್ ಹೋಗಿ 104 ರೂಪಾಯಿಗೆ ಹೋಗಿ ಕೂತಿದೆ. ನೀವು ಒಂದು ರೂಪಾಯಿ ಮುಖಬೆಲೆಯಲ್ಲಿ ಸಿಗ್ತಾ ಇತ್ತು. ಮೊನ್ನೆ ಆತ ಹೇಳ್ತಾನೆ, ಯಾರೋ ಅಮೆರಿಕದ ಅಧ್ಯಕ್ಷ, ನೀವು ಇನ್ನೊಂದು ತಿಂಗಳು ರಷ್ಯಾದಿಂದ ತಗೊಳ್ಳಿ ಅಂತೇಳಿ. ಆತ ಹೇಳ್ದಂಗೆ ಕೇಳೋದಕ್ಕೆ ನರೇಂದ್ರ ಮೋದಿ ಅವರು ಇದ್ದಾರೆ. 56ನೇ ಇಂಚಿನ ಎದೆ ಅಲ್ವಾ, ಒಂದು ಮಾತು ಹೇಳ್ಬೋದಲ್ಲ ಅವರಿಗೆ. ಇವತ್ತು ಒಂದು ರಷ್ಯಾದಿಂದ ಅಲ್ಲ, ನೀವು ಸುಳ್ಳು ಮಾಹಿತಿ ಹೇಳ್ಬಾರ್ದು ದಯವಿಟ್ಟು. ರಷ್ಯಾದಿಂದ ಹಳೆ ಚಾಳಿ ಬಿಟ್ಬಿಟ್ಟು ಮತ್ತೆ ಮಾತಾಡೋದು ಸುಳ್ಳು ಮಾಹಿತಿ ಹೇಳ್ಬಾರ್ದು. ನಾವು ಆಯಿಲ್ ಇಂಪೋರ್ಟ್ ಮಾಡ್ತಾನೆ ಇದೀವಿ. ಮೇಡಮ್, ಜಗತ್ತಿನ ಮಾಧ್ಯಮದ ಮುಂದೆ ನಾನು ವಾಟ್ಸಪ್ ಯೂನಿವರ್ಸಿಟಿ ಗಿರಾಕಿ ಅಲ್ಲ, ಜಗತ್ತಿನ ಮಾಧ್ಯಮದ ಮುಂದೆ ಆ ಮಾಧ್ಯಮಗಳು ಏನೇನು ಮಾತಾಡಿದ್ರೆ ಅಂತಾನು ಹೇಳ್ತೀನಿ. ಇವತ್ತು ಅಮೆರಿಕದ ಮಾಧ್ಯಮ ಕಾರ್ಯದರ್ಶಿ ಹೇಳ್ತಾರೆ, ಇಂಡಿಯನ್ಸ್ ಆರ್ ಗ್ರೇಟ್ ಆಕ್ಟರ್ಸ್, ನಾವ್ ಹೆಂಗೆ ಹೇಳ್ತೀವಿ ಹಂಗೆ ಆಕ್ಟ್ ಮಾಡ್ತಾ ಇದಾರೆ ಅಂತ. ಮೊನ್ನೆ ಒಂದು ಅಮೆರಿಕನ್ ಚಾನೆಲ್ ನಲ್ಲಿ ಸುದ್ದಿ ಓದುವ ಅಂತ ಹೇಳ್ತಾಳೆ, ನರೇಂದ್ರ ಮೋದಿ ಅವರು 2 ಕಾಲನ್ನು ಚಾಚಿ ಇಸ್ರೇಲ್ಗೆ ಅಮೆರಿಕಕ್ಕೆ ಆ ದೇಶವನ್ನ ಬಿಟ್ಕೊಟ್ಟಿದ್ದಾರೆ ಅಂತ. ಅಂದ್ರೆ ನಮ್ಮ ದೇಶದ ಘನತೆ ಗೌರವ ಎಲ್ಲಿಗೆ ಹೋಗಿ ತಲುಪಿದೆ ಅನ್ನುವಂಥದ್ದು ಒಂದು ವಿಚಾರ. ನೀವು ಖಂಡಿಸ್ತೀರಾ ಅದನ್ನ? ಮೇಡಮ್, ನಮ್ಮ ದೇಶದ ಪ್ರಧಾನಿ ನಮ್ಮ ದೇಶದ ಪ್ರಧಾನಿ ಅವ್ರ ತಲೆ ತೆಗಿಸಿರ್ಬೋದು, ನಾವು ಭಾರತೀಯರು. ನಮ್ಮ ಭಾರತದ ಪ್ರಧಾನಿ ಬಿಜೆಪಿ ಪ್ರಧಾನಿ ಅಲ್ಲ. ಹಂಗಾದ್ರೂ ಪ್ರಧಾನಿ ಸಚಿವಾಲಯದಿಂದ ಕಾರ್ಯಾಲಯದಿಂದ ಒಂದೇ ಒಂದು ಉತ್ತರ ಕೊಡೋದಕ್ಕೆ ಇವರಿಗೆ ಧೈರ್ಯ ಇಲ್ಲ ಅಂತಂದ್ರೆ ನಮ್ಮ ದೇಶದ ಪ್ರತಿಷ್ಠೆ ಏನಾಗಬೇಕು ಮೇಡಮ್? ಸ್ಟಿಲ್ ಐ ರಿಮೆಂಬರ್ ಇಂಥ ಸಿಚುವೇಶನ್ ಅಲ್ಲಿ ಪ್ರಧಾನಿನೋ ಅಥವಾ ದೇಶದ ಯಾವುದೋ ಸಚಿವರು ರಿಯಾಕ್ಟ್ ಮಾಡಬೇಕು ಅಂತಿಲ್ಲ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಎಲ್ಲರೂ ಕೂಡ ರಿಯಾಕ್ಟ್ ಮಾಡಬಹುದು. ನಮ್ಮ ದೇಶದ ಪ್ರಧಾನಿ ಬಗ್ಗೆ ಮಾತಾಡ್ಬೇಕಂದ್ರೆ ನಾಲ್ಗೆ ಜಾಗ್ರತೆ ಅಂತ ಹೇಳ್ಬೋದು. ನಾನೊಬ್ಬ ಕಾಂಗ್ರೆಸ್ನ ವಕ್ತಾರಾಗಿ ಇನ್ನೊಂದು ಮಾತು ಹೇಳ್ತೀನಿ. ಎಂದು ಪೆಹಲ್ಗಾಮ್ ದಾಳಿ ಆಯ್ತು ಮೇಡಮ್, ಎಂಟೈರ್ ಕಾಂಗ್ರೆಸ್ ಪಾರ್ಟಿ ನಾವು ದೇಶದ ಜೊತೆಗೆ ನಿಂತಿದ್ದೀವಿ. ಸೊ ಆಪರೇಷನ್ ಸಿಂಧೂರ್ ಆಗ್ತಾ ಇದೆ. ವಿ ವಿಲ್ ಸ್ಟ್ಯಾಂಡ್ ವಿತ್ ಅವರ್ ನೇಷನ್, ವಿ ವಿಲ್ ಸ್ಟ್ಯಾಂಡ್ ವಿತ್ ಅವರ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದ್ವಿ. ಅವನು 3 ಕಾಸು ಟ್ರಂಪ್ ಬರ್ತಾನಂತೆ, ಯುದ್ಧ ಸ್ಟಾಪ್ ಮಾಡ್ತಾನಂತೆ. ಆವಾಗ ನರೇಂದ್ರ ಮೋದಿ ಅವರು ಮೇಡಮ್ ಬಿಹಾರ ಚುನಾವಣೆಗೆ ಹೋದ್ರು. ಮೊನ್ನೆ ದೆಹಲಿಲಿ ಒಂದು ಬ್ಲಾಸ್ಟ್ ಆಯ್ತು. ಅವಾಗ ನರೇಂದ್ರ ಮೋದಿ ಸಾಹೇಬರು ಬರ್ಮಾಕ್ ಹೋದ್ರು. ಇವತ್ತು ಪೆಟ್ರೋಲ್ ಬಾಂಬ್ ಬಿದ್ದಿದೆ ದೇಶದ ಮೇಲೆ. ಕೇರಳಕ್ಕೆ ಹೋಗಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ. ಒಂದೇ ಒಂದು ಮಾಧ್ಯಮ ಉದ್ದೇಶಿಸಿ ಮಾತಾಡಿದ್ದಾರೆ ಪ್ರಧಾನಿಯವರು. ಇವತ್ತು ಮೇಡಮ್ ಅವ್ರು ಹೇಳ್ತಾ ಇದ್ರು, ಹೋಟೆಲ್ಗಳಿಗೆ ಏನ್ ನಾವು ಹೋಟೆಲ್ ಊಟ ಮಾಡಿದ್ರೆ ಮಣ್ಣು ತಿನ್ಬೇಕಾ? ಎಷ್ಟು ಎಷ್ಟು ಹಗುರವಾಗಿ ಹೇಳ್ತಾರೆ. ಮೀಟಿಂಗ್ ಮಾಡಿದ್ದಾರೆ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ, ಒಂದು ರಿವ್ಯೂ ಮೀಟಿಂಗ್ ಮಾಡಿದ್ದಾರೆ. ನೀವು ತಿಳ್ಕೊಳ್ಳಿ ಮೊದಲು ಮಾಹಿತಿನ, ಸುಳ್ಳು ಮಾಹಿತಿ ಕೊಡ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ ಸಚಿವ ಹರ್ದೀಪ್ ಸಿಂಗ್ ಪುರಿ ಮಾಹಿತಿ ಅಂತ ಹೇಳದಂತದ್ದು ಏನ್ ಮಾತಾಡ್ತೀರಿ ನೀವು? ಆರ್ಥಿಕ ಪರಿಸ್ಥಿತಿ ದಿವಾಳಿಯಾಗಿದೆ. ದೇಶದ ನಾಗರಿಕ ಪರಿಸ್ಥಿತಿ ಅಲ್ಲೋಲಕಲ್ಲೋಲಾಗಿದೆ. ಗುಲಾಮರ ಸರ್ಕಾರ ತೊಂದರೆ ಇದ್ದ ಯಾವುದೋ ಒಂದು ಕುಟುಂಬಕ್ಕೆ ಗುಲಾಮಿತನ ಮಾಡ್ಕೊಂಡು ಬಂದಿರತಕ್ಕಂತ ಇತಿಹಾಸ, ಯಾವುದೋ ಒಂದು ಕುಟುಂಬಕ್ಕೆ ಗುಲಾಮಿತನ ಮಾಡ್ಕೊಂಡು ಬಂದಿರತಕ್ಕಂತ ನಾಯಕಗಳೇ ಕೇವಲ ಸಾಮರ್ಥ್ಯದಿಂದ ಬಂದಿರತಕ್ಕಂಥವರು ನಾಯಕರು. ಒಂದು ಕುಟುಂಬಕ್ಕೆ ಕುಟುಂಬಕ್ಕೆ ಗುಲಾಮಿತನ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಕಾಂಗ್ರೆಸ್ನವರೆಲ್ಲ ಇತಿಹಾಸ. ಏನ್ ಮಾತಾಡ್ತೀರಿ ನೀವು? ಮತ್ತೆ ನೀವು ಹೇಗಂದ್ರೆ ಪ್ರಧಾನಮಂತ್ರಿ ಮಾತಾಡಿದ್ರೆ
ಮಾನವನ ಹರಾಜಿಟ್ಬಿಟ್ಟು ಯಾರು ಮುಖ ಹೊತ್ಕೊಂಡ್ ಬಂದಿದ್ದೀರಿ? ಯಾವ್ದೋ ಗುಲಾಮಿತನ ಮಾಡ್ಕೊಂಡ್ ಬಂದಂತಾರಲ್ಲ, ಯಾವ್ದೋ ಒಂದು ಕುಟುಂಬದ ಉಜ್ವಲ ಗುಲಾಮಿತನ ಮಾಡ್ದೋರಲ್ಲ ರೇ, ಈ ದೇಶದ ಪ್ರಜೆಗಳ ಗುಲಾಮಿತನ ಕೀರ್ತಿರೇನು? ನಿಮ್ಮ ಮಾನ ಮರ್ಯಾದೆ ಅಂತ ಸಿಗುದಿಲ್ಲ. ಮಾನ ಮರ್ಯಾದೆ ಹರಾಜ್ ಮಾಡಿದ್ದೀರಾ? ಯಾವನಾರ ಮಾತಾಡ್ಬೇಕಾದ್ರೆ ಬಿಜೆಪಿ ಅವರು ಒಂದು ರಾಷ್ಟ್ರೀಯ ಪಕ್ಷ ಸಭ್ಯತೆಯವರ ವಕ್ತಾರ ಬಾಲಿಶ ಮಾತುಗಳು, ಈ ರೀತಿಯಾದಂತ ಚೈನೀಸ್ ಮಾತುಗಳನ್ನ ಬಿಟ್ಬಿಡಿ. ರಾಷ್ಟ್ರೀಯ ಪಕ್ಷನೆಲ್ಲ ಯಾಕಂದ್ರೆ ನಿಮಗೆ ಪಾರ್ಟಿ ಅಸ್ತಿತ್ವನೇ ಇಲ್ಲ. ನೀವು ಡೆಕೋರಂ ಮೇಂಟೈನ್ ಮಾಡ್ಬೇಕು. ಮಧ್ಯ ಹೇಳಬೇಕು, ಸುಳ್ಳು ಹೇಳಿದ್ರೆ ವಿಷಯ ಮಾತಾಡ್ರಿ, ಸುಳ್ಳು ಹೇಳ್ಬೇಡಿ. ಇನ್ನು ಇದಾರೆ ಮಾಹಿತಿ ಕೊಡ್ತಾ ಇದೆ ಅವ್ರಿಗೆ. ಯಾವ ಮಾಹಿತಿನೂ ಅಲ್ಲ, ಏನ್ ಮಾಹಿತಿ ಕೊಡ್ತಾ ಇದೆ ಬಿಡ್ರಿ. ಟ್ರಂಪ್ ಏನ್ ಮೇಡಮ್ ಕೂತಿಲ್ಲ, ನಾವ್ ಯಾರ ಮುಂದೆನೂ ತಲೆ ಬಾಗಿಲ್ಲ. ಮಾಧ್ಯಮ ನಾವು ನಮ್ಮ ವಿಚಾರಗಳನ್ನ ನಿಲ್ಸಿಲ್ಲ. ಈ ಸಿಚುವೇಶನ್ ನಿಭಾಯಿಸ್ತಾ ಇದೆಯಾ ನೋಡಿ, ಇದು ಆಕಸ್ಮಿಕವಾಗಿ ಆಗಿರೋಂಥ ಒಂದು ಯುದ್ಧದ ಸನ್ನಿವೇಶ. ಇದು ಎಲ್ಲ ಸಂದರ್ಭದಲ್ಲೂ ಆಗಿಲ್ಲ. ಇದಕ್ಕೆ ಕಾಂಗ್ರೆಸ್ ಹೊಣೆ ಅಥವಾ ಬಿಜೆಪಿ ಹೊಣೆ ಅಂತ ನಾವು ಇದನ್ನ ದೂರ ಅಂತ ಅವಶ್ಯಕತೆ ಇಲ್ಲ. ಈಗ ನೋಡಿ, ಈಗ ಅಲ್ಲಿನ ರೇಟ್ ಜಾಸ್ತಿ ಆಗಿದೆ ಅಂತಂದ್ರೆ ಯಾರು ರೇಟ್ ಜಾಸ್ತಿ ಮಾಡಿರೋದು? ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಅಲ್ಲಿ ಆಗಿರೋಂಥದ್ದು. ಪ್ರತಿದಿನ ಅಲ್ಲಿ ಇದನ್ನ ದರವನ್ನು ಫಿಕ್ಸ್ ಮಾಡ್ತಾರೆ ಮೇಡಮ್. ಪ್ರತಿ ದಿನ 15 ದಿವಸಕ್ಕೆ ಒಂದ್ಸಲ ಏನಿದೆ ಆಯಿಲ್ ಕಂಪನಿಗಳಿದಾವೆ, ಅವರು ಅಂದ್ರೆ ನಮ್ಮ ಹಿಂದೂಸ್ತಾನ್ ಪೆಟ್ರೋಲಿಯಂ ಇರ್ಬೋದು, ಇಂಡಿಯನ್ ಪೆಟ್ರೋಲಿಯಂ ಇರ್ಬೋದು, ಇನ್ಯಾವುದೋ ಒಂದು ಕಾರ್ಪೊರೇಷನ್, ಈ ಕಂಪನಿಗಳು ಏನು ಮಾಡ್ತಾರೆ, ಒಂದು ಮಾರ್ಕೆಟಿಂಗ್ ಇದೆ. 15 ದಿನಕ್ಕೆ ಒಂದು ಸಾಗಿರುವಂಥ ರೇಟ್ಗಳನ್ನ ಫಿಕ್ಸ್ ಮಾಡಿ ರಿವೈಸ್ ಮಾಡಿ ಅದನ್ನು ಬೆಳಗ್ಗೆ 6 ಗಂಟೆಗೆ ಒಂದು ಫಿಕ್ಸ್ ಮಾಡುವಂಥ ದರ ಅದು. ಇಲ್ಲಿ ನಮಗೆ ಸಮಸ್ಯೆ ಆಗಿರೋದು ಏನಂತಂದ್ರೆ ಅದೆಲ್ಲ ದೊಡ್ಡ ಸಮಸ್ಯೆ ಇಲ್ಲ. ಅಲ್ಲಿ ಈ ಯುದ್ಧ ಕಾಲದಲ್ಲಿ ಅಭಾವ ಆಗಿರೋದ್ರಿಂದ ಸಹಜವಾಗಿ ಅದು ರೇಟ್ ಜಾಸ್ತಿ ಆಗಿದೆ. 60 ರೂಪಾಯಿ ಡೊಮೆಸ್ಟಿಕ್ಕಿಗೆ, 114ರಿಂದ 115 ರೂಪಾಯಿಗೆ ಈ ಕಮರ್ಷಿಯಲ್ಗಾಗಿದೆ. ನೋಡಿ, ಡೆಲ್ಲಿಯಲ್ಲಿ ಎಷ್ಟಿದೆ? 913 ರೂಪಾಯಿ ಇದೆ. ಬಾಂಬೆಯಲ್ಲಿ 913 ರೂಪಾಯಿ ಇದೆ. ಚೆನ್ನೈನಲ್ಲಿ 928 ಇದೆ. ಕೋಲ್ಕತ್ತಾದಲ್ಲಿ 930 ರೂಪಾಯಿ. ಇಲ್ಲಿ ನಮ್ಮಲ್ಲಿ ಜಾಸ್ತಿ ಆಗಿರೋದು 900ರಿಂದ 60 ರೂಪಾಯಿ ಜಾಸ್ತಿ ಆಗಿದೆ ಅಂತ. ಅದೊಂದು ತಾವೊಂದು ಪಾಯಿಂಟನ್ನು ಹೈಲೈಟ್ ಮಾಡಿದ್ರಿ. ಏನು ಅಂತಂತಂದ್ರೆ ಇದೇ ಸಂದರ್ಭವನ್ನು ಬಳಸ್ಕೊಂಡು ಕೆಲವು ಈ ದಂಧೆಕೋರರು, ಈ ಏಜೆನ್ಸಿಗಳು, ಡೀಲರ್ಸ್ಗಳು ಇವ್ರೇನು ಮಾಡ್ತಾರೆ ಅಂತಂದ್ರೆ ಮಾಡ್ತಾರೆ ಲಾಭ ಮಾಡಿ ಸರ್ಕಾರ ನಿಯಮಾನುಸಾರ ಕಾಲಕಾಲಕ್ಕೆ ಎಲ್ಲ ಸಪ್ಲೈ ಕೊಟ್ಟರು ಸಹ ಈ ಥರ ಮಾಡೋದು ಸಾಧ್ಯತೆ ಇದೆ. ನೋಡಿ, ರಸಗೊಬ್ಬರ ಕೊಟ್ಟಂಥ ಸಂದರ್ಭದಲ್ಲಿ ಕೇಂದ್ರ ಕೊಟ್ಟಿದೆ, ಅಕ್ಕಿಯನ್ನು ಕೆಲವು ಟೈಮಲ್ಲಿ ಕೇಂದ್ರ ಸರ್ಕಾರ ಕೊಡ್ತದೆ, ರಾಜ್ಯ ಸರ್ಕಾರವನ್ನು ಕೊಟ್ಟಿದೆ, ಗೋಡನ್ ಅಕ್ಕಿ ಇರ್ತದೆ, ಅದನ್ನ ಜನ ಸಿಗಲ್ಲ. ಏನಕ್ಕೆ ಅಂತಂದ್ರೆ ಇದನ್ನ ಅಭಾವ ಸೃಷ್ಟಿ ಮಾಡುವಂಥದ್ದು. ಇದ್ರ ಬೆನಿಫಿಟ್ ಯಾರು ತಗೋತಾರೆ ಅಂತಂದ್ರೆ ಈ ಮಧ್ಯವರ್ತಿಗಳು, ಈ ಅಲ್ಲಿಂದ ಅವರು ಏನು ಯಾರು ಏಜೆನ್ಸಿ ಇರ್ತಾರೆ ನೋಡಿ, ಇವರು ಜಾಸ್ತಿ ದುಪ್ಪಟ್ಟು ಮಾಡುವಂಥದ್ದು, ದುಡ್ಡು ಮಾಡುವಂಥ ಒಂದು ಏಜೆನ್ಸಿಗಳು ಮಾಡ್ಕೊಳ್ಳೋಂಥ ಸಂದರ್ಭ ಮಾಡ್ತಾರೆ. ಇದಕ್ಕೆ ಅವ್ರು ಹೇಳಿದ್ದಾರೆ, ಮುನಿಯಪ್ಪನವ್ರು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಆದ್ರೆ ಯಾವ ಸಮಸ್ಯೆನೂ ಇಲ್ಲ, ನಾವು ಬಗೆಹರಿಸ್ತಾ ಇದೀವಿ ಅಂತ ಹೇಳಿದ್ದಾರೆ. ಒಂದು ಇಲ್ಲಿ ಹೇಳಿದ ಏನಂತಂದ್ರೆ 20ರಿಂದ 21ರಿಂದ 25 ದಿನ ತನಕ ಬುಕ್ಕಿಂಗ್ ಟೈಮ್ ಏನೋ ಕೊಟ್ಟಿದ್ದಾರೆ, ಕೊಡಿ, ಅದು ಸಮಸ್ಯೆ ಆಗಲ್ಲ ಅಂತ. ಈ ಕಮರ್ಷಿಯಲ್ಗೆ ಏನಾಯ್ತದೆ ಅಂತ, ಕಮರ್ಷಿಯಲ್ ಬೇಕೇ ಬೇಕು. ಈಗ ಮನೇಲಿ ಏನಾಗುತ್ತೆ ಅಂತಂದ್ರೆ ಅಟ್ಲೀಸ್ಟ್ ನೈಸರ್ಗಿಕ ಒಲೆಗಳನ್ನ ಬಳಸ್ಕೊತಾರೆ ಹಳ್ಳಿಗಳ ಕಡೆ. ಇಲ್ಲಿ ಅಂದರೆ ಬ್ಯಾಂಗ್ಳೂರು ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಅನಿವಾರ್ಯ ಡೊಮೆಸ್ಟಿಕ್ಕು ಎಷ್ಟಿದೆಯೋ ಅಷ್ಟೇ ಇದು ನಮಗೆ ಕಮರ್ಷಿಯಲ್ ಬೇಕು. ಯಾಕೆಂದ್ರೆ ಅತಿ ಹೆಚ್ಚು ಜನ ನೀವು ಏನು ಹೇಳ್ತೀವಿ ಮನೆ ಹತ್ರ ತಿಳ್ಕೊಂಡ್ಬಿಟ್ಟಿದ್ರೆ ಹೋಟೆಲ್ಗಳನ್ನ. ಅಷ್ಟೇ ಅಲ್ಲ, ಇಲ್ಲಿ ಹಾಸ್ಪಿಟಲ್ಗಳಿದ್ದಾವೆ, ಕಾರ್ಖಾನೆಗಳಿದ್ದಾವೆ, PGಗಳಿದ್ದಾವೆ, ಎಲ್ಲ ಎಲ್ಲಿ ನಡೀತವೆ. ಅವೆಲ್ಲ ನಡೀಬೇಕು ಅಂತಂದ್ರೆ ಈ ಕಮರ್ಷಿಯಲ್ ಬೇಕೇ ಬೇಕು. ಸೊ ಇದನ್ನ ಈಗ ಇವರು ಅವ್ರ ಮೇಲೆ ದೂರ ಅಂತದ್ದು, ನೀವು ಅವ್ರ ಮೇಲೆ ದೂರ ಅಂತ ಅವಶ್ಯಕತೆ ಇಲ್ಲ. ಇದಕ್ಕೆ ನಾವೇನು ಮಾಡಬೇಕು ಅಂತಂದ್ರೆ ಕೇಂದ್ರ ಸರ್ಕಾರ ಹೊಣೆ ಅಲ್ಲ ಇದಕ್ಕೆ. ಇದೇನು ಹೈಕ್ ಆಗಿರೋದಕ್ಕೆ ಅದಕ್ಕೆ ಹೊಣೆ ಅಲ್ಲ. ಅವ್ರು ಏನು ಮಾಡ್ಬಂದ್ರೆ ವ್ಯಾಟನ್ನು ಸೃಷ್ಟಿ ಮಾಡೋವಂಥದ್ದು, ಇಂಪ್ಲಿಮೆಂಟ್ ಮಾಡೋವಂಥದ್ದು ರಾಜ್ಯ ಸರ್ಕಾರಕ್ಕಿದೆ. ಅವ್ರಿಗೇನಿದೆ ಈ ಎಕ್ಸೈಸ್ ಟ್ಯಾಕ್ಸ್ ಅಂತ ಏನು ಅದಕ್ಕೆ ಸುಂಕ ಬರ್ತದೆ ನೋಡಿ, ಅದನ್ನು ಇಂಪ್ಲಿಮೆಂಟ್ ಮಾಡೋದು, ಅದು ಹೆಚ್ಚುವರಿ ಮಾಡೋಂಥದ್ದು ಅವ್ರಿಗೆ ಬರ್ತದೆ. ಈಗ ಯುದ್ಧದ ಸಮಯದಲ್ಲಿ ನಾವು ಕೊಂಡ್ಕೊಳ್ಳೇಬೇಕಲ್ವಾ? ಅವ್ರು ಹೇಳಿ ಇದನ್ನ ಈಗ ಹೇಳಿರಲ್ಲ, ಅಲ್ಲೇ ಕೊಂಡ್ಕೋಬೇಕು ಅಂದಾಗ ತಗೊಳ್ಳೇಬೇಕು ನಾವೀಗ. ಈಗ ನಮ್ಗೆ ಇಲ್ಲಿ ನಮ್ಮ ದೈನಂದಿನ ಬದುಕು ಹಾಳಾಗುತ್ತೆ. ಹಾಗಾಗಿ ಎಲ್ಲ ಒಂದ್ ಕಡೆ ವ್ಯತ್ಯಾಸ ಆದಾಗ ನಾವು ಸಹ ಅದನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೀನಿ ಮೇಡಮ್. ರಾಜ್ಯದವರು ಕೇಂದ್ರದ ಮೇಲೆ ಆರೋಪ ಮಾಡುವಂತ ಇಂಥ ಸನ್ನಿವೇಶದಲ್ಲಿ ಶಶಿಧರ್ ಅವರೇ ನೀವು ಹೇಳಬೇಕು, ಸ್ಟಾಕ್ ಇದ್ರೆ ಸಪ್ಲೈ ಮಾಡಕ್ಕೆ ಏನು ಸಮಸ್ಯೆ ಅಂತೇಳಿ ಅಲ್ಲೊಂದು ಟ್ರಾನ್ಸ್ಪರೆನ್ಸಿ ಅನ್ನೋದು ಬೇಕಾಗುತ್ತೆ. ನಿಜಕ್ಕೂ ಕೂಡ ಕೃತಕ ಅಭಾವ ಅನ್ನೋದು ಸೃಷ್ಟಿಯಾಗಿದೆಯಾ? ಸೃಷ್ಟಿಯಾಗಿದೆ ಅಂತ ಹೇಳ್ಕೊಂಡು ಇಲ್ಲೇನಾದರೂ ದೊಡ್ಡ ಹೈಡ್ರಾಮಾ ಆಗ್ತಿದೆಯಾ? ನೋಡಿ, ಇವತ್ತು ಸಂಕಷ್ಟದ ಸಮಯದಲ್ಲಿ ನಾವೆಲ್ಲರೂ ಇದ್ದೀವಿ. ನಾವೆಲ್ಲರೂ ದೇಶದ ಜನ ಒಟ್ಟಾಗಿ ಹೋಗಬೇಕಾದಂಥ ಜವಾಬ್ದಾರಿ ಸಹ ಇದೆ. ಮತ್ತು ಎಲ್ಲ ಪಕ್ಷಗಳು ಸಹ, ರಾಜಕೀಯವನ್ನು ಹೊರತುಪಡಿಸಿ ಎಲ್ಲ ಪಕ್ಷಗಳು ಸಹ ಇಂತಹ ಸಮಯದಲ್ಲಿ ಒಗ್ಗಟ್ಟಾಗಿ ಹೋಗಬೇಕು. ಒಂದು ಇನ್ನೊಂದು ಕೃತಕ ಒಂದು 100% ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಾನು ಇವತ್ತು ಕೆಂಗೇರಿ ಉಪನಗರದ ಒಂದು ಚಾಯ್ ದುಕಾನ್ ಹತ್ರ ಪಕ್ಕದಲ್ಲಿ ಕೂತ್ಕೊಂಡು ಇದ್ದೆ. 2,000 ರೂಪಾಯಿ ಹೇಳ್ತಾರೆ. ಅವ್ರ ಮಾತುಕತೆಯಲ್ಲೇ 2,000 ರೂಪಾಯಿ ಅವ್ರು ತೊಗೊಳ್ಬೇಕು ಅಂತ. ಯಾವುದು ಡೊಮೆಸ್ಟಿಕ್ ಕಮರ್ಷಿಯಲ್ ಬರ್ತಾ ಇಲ್ಲ ಅಂತ.
ಅಂದರೆ ಡೊಮೆಸ್ಟಿಕ್ಕನ್ನು 900 ರೂಪಾಯಿ ಏನಿದೆ, ಈಗ 60 ರೂಪಾಯಿ ಜಾಸ್ತಿ ಆಯಿತು, ಅದನ್ನು ಬಿಟ್ಟು 1,000, 1,200 ರೂಪಾಯಿವರೆಗೂ ಹೆಚ್ಚು 2,000, 2,200 ರೂಪಾಯಿವರೆಗೂ ಇವತ್ತಿನ ಬೆಲೆ ಒಂದು ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಒಂದು ನನ್ನ ಶ್ರೀಮತಿ ಇವತ್ತು ಬೆಳಗ್ಗೆ ನಾನು ಹೇಳಿದೆ ಅಭಾವ ಆಗ್ತಾ ಇದೆ, ಒಂದು ಬುಕ್ ಮಾಡ್ಬಿಡಿ ಹೇಗಾದರೂ ಆಗಲಿ ಅಂತ. ಇವು 2 ಅವರ್ ಟ್ರೈ ಮಾಡಿದ್ವಿ, ಇವತ್ತು ಬುಕಿಂಗ್ ತಗೋತಾ ಇಲ್ಲ, ಇನ್ವ್ಯಾಲಿಡ್ ಅಂತ ಬರ್ತಾ ಇದೆ. ನಂಬರ್ ಇನ್ನು ಹೇಳಿದ್ರು ಇವರು, ಬುಕಿಂಗ್ 25 ದಿನಕ್ಕೆ ಬುಕಿಂಗ್ ತಗೋತೀವಿ ಅಂತ, ಇನ್ವ್ಯಾಲಿಡ್ ಅಂತ ಬರ್ತಾ ಇದೆ. ನನ್ನ ಮನೆಯಲ್ಲೇ ನಾನು ಹೇಳ್ತಾ ಇದ್ದೀನಿ, ಬೇರೆ ವಿಷಯಗಳು ಹೇಳ್ತಾ ಇಲ್ಲ. ಅಂದರೆ ಕೃತಕವಾಗಿ ಅಭಾವವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಏಜೆನ್ಸಿಗಳು. ಪೆಟ್ರೋಲಿಯಂ ಖಾತೆಗೆ ಸಚಿವರಿಗೆ ಎಷ್ಟು ಗಮನ ಕೊಡೋಕ್ಕಾಗುತ್ತೆ? ಅವ್ರಿಗೆ ನಿರ್ದೇಶನ ಕೊಡ್ಬೋದು, ಅಧಿಕಾರಿಗಳು ಎಸ್ಮಾನ ಹಾಕ್ಬೋದು. ಬಟ್ ನೋಡಿ, ಅಲ್ಲಿ ಎಸ್ಮಾದಲ್ಲಿ ಗ್ಯಾಸ್ ಏಜೆನ್ಸಿಗಳಲ್ಲಿ ನಿಮ್ಗೆ ಅನುಭವ ಕಡಿಮೆ ಇದ್ರೂ ಇರ್ಬೋದು, ಬೆಂಗಳೂರಿನಲ್ಲಿ ನಿಮ್ಮ ಹತ್ರ ಯಾರಿಗೂ ಕೇರ್ ಮಾಡೋದಿಲ್ಲ ಮೇಡಮ್, ಯಾರಿಗೂ ಕೇರ್ ಮಾಡೋಲ್ಲ. ನಿಮಗೆ ಹಿಂಗೆ ಎಸಿತಾರೆ, ನಮ್ಮ ಲೈಸೆನ್ಸ್ನ ಹೀಗೆ ಎಸಿತಾರೆ, ಆಗೋದಿಲ್ಲ, ಹೋಗ್ತಾರೆ, ಯಾರು ಕಂಪ್ಲೇಂಟ್ ಮಾಡ್ತಾರೆ ಮಾಡಿ ಅಂತ. ಅಷ್ಟು ದೊಡ್ಡ ಮಟ್ಟದ ಲಾಭ ಇರತಕ್ಕಂತಹ ವ್ಯಕ್ತಿಗಳು ನಡೆಸ್ತಾ ಇರ್ತಕ್ಕಂಥ ಏಜೆನ್ಸಿಗಳು. ಅದರಿಂದ ನಾವೆಲ್ಲರೂ ಅದ್ರ ವಿರುದ್ಧವಾದಂಥ ಹೋರಾಟವನ್ನು ಮಾಡಬೇಕಾಯ್ತು. ಅದನ್ನು ಯಾರು ಗೃಹ ಸಚಿವರು ಚೆನ್ನಾಗಿ ಮಾತಾಡಿದ್ರು, ನಾವು ಅದ್ರ ಬಗ್ಗೆ ನಿರ್ದೇಶನ ಕೊಡ್ತೀವಿ, ಸಂಬಂಧಪಟ್ಟ ಅಧಿಕಾರಿಗಳನ್ನು ಅದು ಕಳಿಸ್ಕೊಟ್ಟು ಏನಾದರೂ ಈ ಥರ ಸಮಸ್ಯೆ ಬಂದಾಗ ನಮ್ಮ ಜನಗಳಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ನಾವು ನಡ್ಕೊಳ್ತೀವಿ ಅಂತ ಹೇಳಿದ್ರು. ನಮ್ಮ ಆಹಾರ ಸಚಿವರು ತುಂಬ ಸಮರ್ಪಕವಾದಂಥ ಉತ್ತರ ಕೊಟ್ಟಿದ್ದಾರೆ. ನಾವು ಎಲ್ಲರೂ ಸಹ ಒಟ್ಟಾಗಿ ಯೂಸೇಜನ್ನು ಕಡಿಮೆ ಮಾಡಬೇಕು, ಯೂಸೇಜನ್ನು ಕಡಿಮೆ ಮಾಡಿ ಎಲ್ಲಿ ಅಗತ್ಯ ಇದೆ ಅಷ್ಟು ಮಾತ್ರ ಬಳಸಬೇಕು. ಆದರೆ ನೀವು ಕಮರ್ಷಿಯಲ್ ಬರಲಿಲ್ಲ ಅಂತ ಹೇಳಿದ್ರೆ ಹೋಟೆಲ್ ದಂಧೆ ಏನಿದೆ ಅದು ಕಂಪ್ಲೀಟ್ ಆಗಿ ನಿಲ್ಲುವ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಇನ್ನು 2-3 ದಿನದಲ್ಲಿ ಅದು ಕಂಪ್ಲೀಟ್ ಆಗಿ ಕೆಲವು ಹೋಟೆಲ್ಗಳು ಒಂದು ಅರ್ಧ ಭಾಗ ನಿಲ್ತಿರುತ್ತೆ. ಆದರೆ ಅದನ್ನೇ ನಂಬ್ಕೊಂಡಿರ್ತಕ್ಕಂತಹ ಅನೇಕ ವ್ಯಕ್ತಿಗಳು, ಕೆಲಸಗಾರರು, ಅವರು ಕೆಲಸ ಕಳ್ಕೊತಾರೆ. ಮತ್ತು ಇವತ್ತು ನಾವು ನಗರ ಪ್ರದೇಶದಲ್ಲಿ, ಇಡೀ ಬೆಂಗಳೂರಲ್ಲ, ನಾವು ಎಲ್ಲ ನಗರ ಪ್ರದೇಶದಲ್ಲೂ ಸಹ ಪಿಜ್ಜಾ ಬರ್ಗರ್ಗೆ ಹೊಂದ್ಕೊಂಡಿದ್ದೀವಿ, ಝೊಮ್ಯಾಟೋಗೆ ಹೊಂದ್ಕೊಂಡಿದ್ದೀವಿ, ಸ್ವಿಗ್ಗಿಗೆ ಹೊಂದ್ಕೊಂಡ್ಬಿಟ್ಟಿದ್ದೀವಿ. ಬೆಳಗ್ಗೆ ಟಿಫನ್ ಸಹ ಯಾರು ಅಡುಗೆಗಳು ಮಾಡ್ತಾ ಇಲ್ಲ, ಹೆಣ್ಮಕ್ಳು ಮತ್ತು ಗಂಡ್ಮಕ್ಳು ಸಹ. ಈಗ ಅವ್ರ ಪರಿಸ್ಥಿತಿ ಏನಾಗಬೇಕು? ಇಂಥದ್ದೆಲ್ಲ ಕಮರ್ಷಿಯಲ್ ಸಹ ಬೇಕೇ ಬೇಕಾಗುತ್ತೆ. ಇನ್ನೊಂದು ದೊಡ್ಡ ಒಂದು ಚಿಂತಾಜನಕ ವಿಷಯ ಏನಂದರೆ, ನಾವಿವತ್ತು ಕರ್ನಾಟಕದಲ್ಲಿ 950 ಸರ್ಕಾರಿ ಹಾಸ್ಟೆಲ್ಗಳಿದ್ದಾವೆ, 833 ಸಮಾಜ ಕಲ್ಯಾಣದ ಹಾಸ್ಟೆಲ್ಸ್ ಇದೆ, 114 ಅಲ್ಪಸಂಖ್ಯಾತರ ಹಾಸ್ಟೆಲ್ಗಳು, ದೊಡ್ಡ ಮಟ್ಟದ ಹಾಸ್ಟೆಲ್. ಒಂದು ಹಾಸ್ಟೆಲ್ನಲ್ಲಿ 250 ಜನ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಇರ್ತಕ್ಕಂಥದ್ದು, ಅದು ಹೈಸ್ಕೂಲ್ ಒಳಗಡೆ ಇರ್ತಕ್ಕಂಥದ್ದು. ಹಾಗಾದಾಗ 2,37,000 ವಿದ್ಯಾರ್ಥಿಗಳು ಹಾಸ್ಟೆಲ್ಗಳಲ್ಲೇ ಇದ್ದಾರೆ. ಅವರಿಗೆ ಈ ಕೃತಕ ಅಭಾವಗಳನ್ನು ಸೃಷ್ಟಿ ಆದಾಗ ಅವ್ರೇನು ಮಾಡಬೇಕಾಗುತ್ತೆ? ಅವರಿಗೆ ಆಹಾರ ಹೇಗೆ ಕೊಡ್ತೀರಾ? ಮಠಮಾನ್ಯಗಳು ಸಹ, ಈಗ ನಮ್ಮ ಎಕ್ಸಾಂಪಲ್ ಹೇಳಬೇಕಂದ್ರೆ, ನಮ್ಮ ಶಿವಕುಮಾರ್ ಮಹಾಸ್ವಾಮಿಗಳು ತುಮಕೂರು ಇದರಲ್ಲಿ 6,000 ಮಕ್ಕಳು, ಸಿದ್ಧಗಂಗಾ ಮಠ 6,000 ಮಕ್ಕಳು ಓದ್ತಾರೆ. ಇಲ್ಲಿ ನಮ್ಮ SGR ಮೈಸೂರಿನಲ್ಲಿ ಅಲ್ಲೂ ಸುಮಾರು 4-5 ಸಾವಿರ ಮಕ್ಕಳು ಓದ್ತಾರೆ. ಅಂತಹ ಅದರಲ್ಲಿ ಕೃತಕ ಅಭಾವ ಆದಾಗ ಆ ಮಕ್ಕಳಿಗೆ ಆಹಾರ ಹೇಗೆ ತಲುಪುವುದು ಅನ್ನೋದು ನಮ್ಮ ಒಂದು ಸಮಸ್ಯೆ ಆಗುತ್ತೆ. ಇನ್ನೊಂದು ಹೇಳಿದ್ರು, ನಮ್ಮ BJP ವಕ್ತಾರರು ಒಂದು ಮಾತನ್ನು ಹೇಳಿದ್ರು, ಅವರು ಸೆಲ್ಫ್ ಸಫಿಷಿಯೆಂಟ್ ಅಂತ ಹೇಳಿದರು ನಮ್ಮ ಅದರಲ್ಲಿ ಗ್ಯಾಸಲ್ಲಿ ಅಂತ. ತಪ್ಪು, ಅವರಿಗೆ ತಪ್ಪು ಅಂತ ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಜನಕ್ಕೆ ನಾನು ಹೇಳೋದಕ್ಕೆ ಬಯಸ್ತೀನಿ. ಯಾಕೆಂದರೆ ಇವತ್ತೂ ಸಹ 2/3 ನಾವು ಗ್ಯಾಸನ್ನು ಮಧ್ಯಪ್ರಾಚ್ಯ ದೇಶಗಳಿಂದನೇ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಸೆಲ್ಫ್ ಸಫಿಷಿಯೆಂಟ್ ಹೇಗಾಗುತ್ತೆ? ಅಂದರೆ 3 ಗ್ಯಾಸ್ ಸಿಲಿಂಡರ್ ಇದೆ, 2 ಗ್ಯಾಸ್ ಸಿಲಿಂಡರ್ ನಮ್ಗೆ ಹೊರಗಡೆಯಿಂದ ಬರುತ್ತೆ. ಇವರು ನಮ್ಮ JDS ವಕ್ತಾರರು ಹೇಳೋದು, ಯುದ್ಧ ಆಕಸ್ಮಿಕವಾಗಿ ಬಂತು, ಯುದ್ಧ ಆಕಸ್ಮಿಕವಾಗಿ ಬರಲಿಲ್ಲ. ಅವ್ರಿಗೆ ಮಾಹಿತಿ ಕೊರತೆ ಇರ್ಬೋದು, ಇಲ್ಲಾಂದ್ರೆ ಅವರು ಸಮರ್ಥನೆ ಮಾಡ್ಕೊತಾ ಇರ್ಬೋದು ಕೇಂದ್ರ ಸರ್ಕಾರವನ್ನು. ಯಾಕೆಂದರೆ ಯುದ್ಧ ಆಗುತ್ತೆ ಅಂತ ಟ್ರಂಪ್ ವೆನೆಜುಲಾ ಅಧ್ಯಕ್ಷನನ್ನು ಬಂಧಿಸಿದ ನಂತರ ನೆಕ್ಸ್ಟ್ ವಿಲ್ ಟಾರ್ಗೆಟ್ ದಿಸ್ ಇಸ್ರೇಲ್ ಅಂದರು. ಅಲ್ಲಿಗೆ ನಾವು ಅರ್ಥ ಮಾಡಬೇಕು, ರಾಜತಾಂತ್ರಿಕ ವ್ಯವಸ್ಥೆನೇ ಇರತಕ್ಕಂಥವ್ರು, ಆ ಕೇಂದ್ರ ಸರ್ಕಾರದ ಆಧಿಪತ್ಯ ಹೊಂದಿರತಕ್ಕಂಥವ್ರು ಮುಂದಿನ ಒಂದು ಆಲೋಚನೆ ಇರಬೇಕು, ದೂರದೃಷ್ಟಿ ಇರಬೇಕು. ನೆಕ್ಸ್ಟ್ ರಷ್ಯಾವನ್ನು ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಇಸ್ರೇಲ್ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ. ಅದು ಸಾಧಕ ಬಾಧಕ ಏನೇ ಇರ್ಬೋದು, ಅವ್ರದ್ದು ದೊಡ್ಡ ಕಲ್ಪನೆಗಳಿರುತ್ತೆ, ಅವ್ರದ್ದು ದೊಡ್ಡ ಅವರ ಸಂಬಂಧಗಳು ಏನು ಅಳಿಸಿದಾವೋ ಗೊತ್ತಿಲ್ಲ. ಆದರೆ ಇವರು, ನಮ್ಮ ಪ್ರಧಾನಮಂತ್ರಿಗಳು ಇಸ್ರೇಲ್ಗೆ ಹೋಗಿ ತಬ್ಬಿಕೊಂಡು 3 ದಿನ ಅಲ್ಲೇ ಇದ್ದು ಹೊರಗಡೆ ಬರೋ ದಿನದಲ್ಲಿ ಯುದ್ಧ ಪ್ರಾರಂಭ ಆಗುತ್ತೆ ಅಂದರೆ ಅವರಿಗೆ ಮಾಹಿತಿ ಇಲ್ವಾ? ಅಂದರೆ ನಿಮ್ಮ ಮಿತ್ರ ನಿಮ್ಗೆ ಹೇಳಿಲ್ವಾ? ನಿಮ್ಮ ಪ್ರಧಾನಮಂತ್ರಿಗಳು ಏನು ಹೇಳಿದ್ರು? ಇದು ನಮ್ಮ ತಂದೆ, ಇಸ್ರೇಲ್ ನಮ್ಮ ತಂದೆ ಇದ್ದಾಗೆ, ಭಾರತ ನಮ್ಮ ತಾಯಿ ಇದ್ದಾಗೆ ಅಂದ. ಇಸ್ರೇಲ್ ಅವ್ರು ನಿಮ್ಗೆ ಮಾಹಿತಿ ಕೊಡ್ಲಿಲ್ವಾ? ತಂದೆ ನಿಮಗೆ ಮಾಹಿತಿ ಕೊಡ್ಲಿಲ್ವಾ? ತಾಯಿ ಮಗನಿಗೆ ಇದೇನಿದ್ರೆ ಅರ್ಥ? ಇದು ಒಂದು ಯಾವ ರೀತಿಯಾದಂತ ನೀವು ಹೇಳಿದ್ದನ್ನು ಎಲ್ಲನೂ ಒಪ್ಕೊಳ್ಳೋಣ.
ಅಲ್ಲ ನಾವು ಅಮೆರಿಕ ಸೇರ್ಕೊಂಡು ಇರಾನ್ ಹೊಡಿತಾ ಇದೀವಿ ಅಂತ ಇನ್ನೊಂದು ದೇಶದ ಪ್ರಧಾನಿಗೆ ಯಾರಾದ್ರೂ ಹೇಳ್ತಾರ? ನಾವು ಅದು ನೀವು ಆಪರೇಷನ್ ಜಾಗ್ರತೆ- ಮಾಡಬೇಕಾದ್ರೆ ನೀವು ತುಂಬಾ ಕ್ಲೋಸ್ ಪುಟಿನ್ನಿಗೆ ಬೆಂಜಮಿನ್ ನೇತನ್ಯಾಹುಗೆ ಏನಾದ್ರು ಹೇಳಿದ್ರೆ ಕ್ಲೋಸ್ ಫ್ರೆಂಡ್ ಆಫ್ ಮೈನ್ ಅಂತ ಯುದ್ಧ ಅಂದಾಗ ಇವಾಗ ಏನಾಗ್ತಿದೆ? ಎರಡು ನೋಡಿ, ದೇಶಗಳು ಹೇಳಿ ಯುದ್ಧ ಮಾಡ್ತಿದ್ದಾವೆ. ಅಕ್ಸೆಪ್ಟೆಡ್. ನಿಮ್ಮ ಒಂದು ಜಾಗೃತಿ, ನಿಮ್ಮ ಜಾಗೃತಿ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ನೋಡಿ, ನಾನು ಹೇಳ್ತಾ ಇರೋದು ರಾಜತಾಂತ್ರಿಕ ವ್ಯವಸ್ಥೆ ನನ್ನ ರಾಜತಾಂತ್ರಿಕ ವ್ಯವಸ್ಥೆ. ರಾಜತಾಂತ್ರಿಕ ಇಸ್ರೇಲು, ಅಮೆರಿಕ, ಇರಾನ್ ರಾಜತಾಂತ್ರಿಕ. ನಿಮ್ ಪಾಯಿಂಟ್ ನಮ್ಗೆ ಅರ್ಥ ಆಯ್ತು. ಆದ್ರೆ ಏನು ರಾಜತಾಂತ್ರಿಕ ವ್ಯವಸ್ಥೆಯನ್ನ ಅರಿತಿರ್ತಕ್ಕಂಥ ವ್ಯಕ್ತಿಗಳು ದೂರದೃಷ್ಟಿತನವನ್ನು ಪ್ರದರ್ಶಿಸಬೇಕು, ಅದನ್ನ ನೋಡ್ಬೇಕು. ಯಾಕಂದ್ರೆ ಇರಾನ್ಗೆ ಯುದ್ಧ ನಡೆಯುತ್ತೆ ಅಂದ್ಮೇಲೆ ಇರಾನ್ ಇಂದನೇ ನಮ್ಗೆ ಹೆಚ್ಚಿನ ಇಂಧನ ಪೂರೈಕೆ ಆಗೋದಂತ, ನ್ಯಾಚುರಲ್ ಗ್ಯಾಸ್ ಪೂರೈಕೆ ಆಗೋಂಥದ್ದು. ಹಾಗಾದ್ರೆ ಇವ್ರು ಹೇಳ್ತಾರಲ್ಲ, ಈಗ ಅವ್ರ ಮೇಲೆ ನಾವು ಡಿಪೆಂಡ್ ಆಗಿದೀವಲ್ಲ. ರಾ ಇದೆಯಲ್ಲ ಮೇಡಮ್, ಹೇಗೆ ನಮ್ಮ ಇಂಟೆಲಿಜೆನ್ಸ್ ಇದೆ, ಎಲ್ಲ ಮಾಹಿತಿ ಇರುತ್ತೆ. ಅದು ನೋಡಿ, ಹೇಗೆ ನೋಡಿ, ಪ್ರಧಾನ ಮಂತ್ರಿಗಳು ಎಲ್ಲರಿಗೂ ಹೇಳಿದ್ರು ಪ್ರಧಾನ ಮಂತ್ರಿ ಉಜ್ವಲ್ ಯೋಜನಾ. ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯನ್ನು ತಂದ್ರು. ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ಹಳ್ಳಿಯ ಮತ್ತು ಬಡ ಕುಟುಂಬದಲ್ಲಿ ಏನಿದ್ದಾರೆ ಹೊಗೆ ರಹಿತವಾದಂತಹ ಅಡಿಗೆಯನ್ನು ಮಾಡಬೇಕು, ನಮ್ಮ ಆತ್ಮನಿರ್ಭರವನ್ನು ತೋರಿಸ್ಬೇಕು ಅಂತ ಹೇಳ್ಬೇಕು. ಆತ್ಮನಿರ್ಭರವನ್ನ ನೀವು ಪ್ರದರ್ಶಿಸಬೇಕಾದ್ರೆ ನಮ್ಮಲ್ಲಿರ್ತಕ್ಕಂತಹ ನೈಸರ್ಗಿಕ ಏನು ವಸ್ತುಗಳಿದಾವೆ ಅದನ್ನ ನೀವು ಹೆಚ್ಚು ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಬಯೋಫ್ಯೂಯಲ್ ಡೆವಲಪ್ಮೆಂಟ್ ಅಂತ ಬೋರ್ಡ್ ಅಂತಾನೆ ಇದೆ. ಸಾಕಷ್ಟು ವರ್ಷಗಳಿಂದ 30-40 ವರ್ಷಗಳಿಂದ ಇರತಕ್ಕಂಥದ್ದು. ಇವರು ಬಂದ ನಂತರ ಆತ್ಮನಿರ್ಭರ್ ನಾವು ಮಾಡ್ತೀವಿ, ಬಯೋಫ್ಯೂಯಲ್ ಡೆವಲಪ್ಮೆಂಟ್ ಬೋರ್ಡ್ ಅನ್ನ ನಾವು ಉತ್ತೇಜನ ಕೊಟ್ಟು ನಮ್ಮಲ್ಲಿಯೇ ಸಹ ನಾವು ಗ್ಯಾಸ್ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ ಗಳನ್ನ ಉತ್ಪಾದನೆ ಮಾಡ್ತೀವಿ ಅಂತ ಸಾವಿರಾರು ಕೋಟಿಗಳನ್ನ ಖರ್ಚು ಮಾಡಿದ್ದಾರೆ. ಇವತ್ತೇನಾಯ್ತು ಅದೆಲ್ಲ? ಇವತ್ತು ಅದು ಬರ್ಬೇಕಲ್ವಾ? ನಾವು ಎಷ್ಟು ದಿನ ಇನ್ನೊಂದು ದೇಶಗಳ ಜೊತೆಗೆ ಡಿಪೆಂಡೆನ್ಸಿ ಇರಬೇಕು, ಆಗ್ಬಾರ್ದಲ್ವಾ? ಒಂದು ಲೆಟ್ಸ್ ಬಿ ವೆರಿ ಕ್ಲಿಯರ್, ಇದು ನ್ಯಾಚುರಲ್ ರಿಸೋರ್ಸ್ ನೀವು ಉತ್ಪಾದನೆ ಮಾಡಕ್ ಆಗೋದಿಲ್ಲ. ಈಗ ನಮ್ಮಲ್ಲಿ ಸಿಗ್ತಕ್ಕಂಥ ನ್ಯಾಚುರಲ್ ಇರಾನಲ್ಲಿ ಸಿಗೋದಿಲ್ಲ. ಆದ್ರೆ ಹೇಗೆ ನಾವು ಡೆವಲಪ್ ಆಗ್ತೀವಿ, ರಿಫೈನರೀಸ್ ಅನ್ನ ಜಾಸ್ತಿ ಮಾಡ್ತೀವಿ. ಅಲ್ಲ, ಒಂದ್ ನಿಮಿಷ ರೀ, ಆಯ್ತಾಯ್ತು ಕೇಳಿ. ನಾವ್ ಹೇಳ್ತಿರೋಂಥದ್ದು ಯಾವ ರೀತಿ ನಾವು ಸಶಕ್ತ ಆಗ್ತಿದೀವಿ ಅಂತಂದ್ರೆ ರಿಫೈನರೀಸ್ ಅನ್ನ ಹೆಚ್ಚಿಕೊಳ್ಳಿ. ಜಾಮ್ನಗರ್ ರಿಫೈನರಿ, ಅಸ್ಸಾಂ ರಿಫೈನರಿ ಹಿಂದೆ ಇರಲಿಲ್ಲ. ಅದ್ರ ಜೊತೆಗೆ ಈಗ ನೀವು ಕ್ರೂಡ್ ಆಯಿಲ್ ತಗೊಂಡಾಗ ಅದ್ರಲ್ಲಿ ಬರ್ತಕ್ಕಂಥ ಪ್ರಾಪರ್ಟೀಸ್ ಬ್ಯೂಟೇನ್, ಮೀಥೇನ್ ಕನ್ಸಂಪ್ಷನ್ ಅನ್ನ ಅದು ಪ್ರೊಡಕ್ಷನ್ ಜಾಸ್ತಿ ಮಾಡಿದೀವಿ. ಸೊ ನ್ಯಾಚುರಲ್ ರಿಸೋರ್ಸ್ ನೀವೇನು ಆ ರೀತಿ ನೀವು ಮಾಡ್ಲಿಕ್ಕೆ ಆಗದ. ಇಟ್ಸ್ ಅ ನ್ಯಾಚುರಲ್ ರಿಸೋರ್ಸ್. ಬಟ್ ಆ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ನಮ್ಮಲ್ಲಿ ಸಿಗ್ತಕ್ಕಂಥ ಇದನ್ನ. ಈಗ 2013 ಮೇಡಮ್, ವೆರಿ ಇಂಪಾರ್ಟೆಂಟ್ ಇದು, ಫ್ಯಾಕ್ಟ್ ಚೆಕ್ ಮಾಡಬೇಕು. ವೀರಪ್ಪ ಮೊಯ್ಲಿ ಅವರಿಗೆ ತೈಲ ಸಮಸ್ಯೆ ಆದಾಗ ಅವ್ರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನು ಓದ್ತೀನಿ. ಶಟ್ಟಿಂಗ್ ಡೌನ್ ಪೆಟ್ರೋಲ್ ಪಂಪ್ಸ್ ಆಫ್ಟರ್ 8 PM ಒನ್ ಆಫ್ ದ ವೇಸ್ ಟು ಕನ್ಸರ್ವ್ ಫ್ಯೂಯಲ್ ಅಂತ ಹೇಳಿದ್ದು ಯಾರು? ಪೆಟ್ರೋಲಿಯಂ ಮಿನಿಸ್ಟರ್ ಆದಂತ ವೀರಪ್ಪ ಮೊಯ್ಲಿ ಅವರು. ಇವತ್ತು ಕಾಂಗ್ರೆಸ್ ಅವರು ಬೊಬ್ಬೆ ಹೊಡಿತಾ ಇದ್ದಾರೆ, ಕೇಂದ್ರ ಸರ್ಕಾರ ಸರಿಯಾಗಿ ಇದನ್ನ ನಿಭಾಯಿಸ್ತಾ ಇಲ್ಲ ಅಂತ. ಮತ್ತೆ ಎರಡನೇದೇನು ಅಂತಂದ್ರೆ 2022ರಲ್ಲಿ ರಷ್ಯಾ ಮತ್ತೆ ಯುಕ್ರೇನ್ ಯುದ್ಧ ಆಯ್ತು. ಅದಾದ್ಮೇಲೆ ಈಗ ಇರಾನ್ ಮತ್ತೆ ಇಸ್ರೇಲ್ ನಡೀತಾ ಇದ್ರು ಕೂಡ ಸಮರ್ಥವಾಗಿ ನಮ್ಗೆ ಯಾವುದೇ ರೀತಿಯ ಆಯಿಲ್ ಕನ್ಸಂಪ್ಷನ್ ಅಲ್ಲಿ ಸಮಸ್ಯೆ ಆಗದಂಗೆ ನಿಭಾಯಿಸ್ತಾ ಇದ್ದೇವೆ. ಎಸ್, ದೇರ್ ಮೇ ಬಿ ಎ ಚಾಲೆಂಜ್, ಬಟ್ ವಿ ಹ್ಯಾವ್ ಬೀನ್ ಏಬಲ್ ಟು ಹ್ಯಾಂಡಲ್ ಇಟ್. ಮತ್ತೆ ನೀವು ಹಿಸ್ಟ್ರಿ ಹೇಳಿದ ತಕ್ಷಣ ಈಗಿನ ಸಮಸ್ಯೆ ಅದು ನಾನು ಒಂದ್ ನಿಮಿಷ ಅದಕ್ಕೊಂದು ಅಲ್ಲ, ಹಿಸ್ಟ್ರಿ ಅಲ್ಲ ಮೇಡಮ್, ಈ ವಿಚಾರದಲ್ಲೂ ಕೂಡ ಸಮಸ್ಯೆ ಬಗೆಹರಿಬೇಕು. ಈಗ ಸಮಸ್ಯೆ ದೇವಸ್ಥಾನಗಳು, ಮಠಗಳು, ಅದನ್ನ ಈಗ ಮಾಡ್ತೀರಲ್ವಾ? ನೋಡಿ, ವೆರಿ ಕ್ಲಿಯರ್, ಕಮರ್ಷಿಯಲ್ ಇದ್ರಲ್ಲಿ ಸಮಸ್ಯೆ ಆಗಿದೆ. ಅದನ್ನ ಆಲ್ರೆಡಿ ನಿನ್ನೆ ಮಾರ್ಚ್ 10ನೇ ತಾರೀಕು ಮಿನಿಸ್ಟರ್ ನಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ಗ್ಯಾಸ್ ಏಜೆನ್ಸಿ ಏನ್ ಮಾಡ್ತಾ ಇದಾರೆ ಅಂತ ಈ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ. ಅಲ್ಲ, ಸಹಿಸಕ್ ಯಾರು ಎಸ್ಮಾ ನಾವೇ ತಾನೇ ಹೇಳಿರೋದು. ಕೇಂದ್ರ ಸರ್ಕಾರ ಎಸ್ಮಾ ಜಾರಿ ಮಾಡಿದೆ. ಗ್ಯಾಸ್ ಏಜೆನ್ಸಿ ಅವ್ರಿಗೆ ಹೇಳ್ಬೇಕಷ್ಟೇ, ಯಾಕಂದ್ರೆ ದೇರ್ ಕ್ಯಾಶ್ ರಿಚ್, ಅವ್ರ ದೇರ್ ಕ್ಯಾಶ್ ಅವ್ರ ಬುದ್ಧಿ ಕಲಿಸ್ಬೇಕು. ಅದನ್ನೇ ನಾವು ಮಾಡ್ತಿರೋದು. ರೇಷ್ಮೆ ಏಜೆನ್ಸಿ ಓಪನ್ ಆಗಿ ಹೇಳ್ತೀನಿ ನಾನು, ನಾಯಂಡಳಿಲ್ಲ ಇದೆ. ಇದು ಏಜೆನ್ಸಿಗಳು ಇದೇ ಸಮಸ್ಯೆ ಬಿಡಿ, ಕೃತಕ ಅಭಾವ ಸೃಷ್ಟಿ ಮಾಡಿ ಅವ್ರು ದುಡ್ಡು ಮಾಡ್ಕೊಳಕ್ ನೋಡ್ತಾರೆ. ಅಲ್ಲಲ್ಲ, ಈಗ ಇವ್ರು ಹೇಳ್ತಿದ್ದಾರೆ ನೀವು ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿದೀರ ಅಂತ. 14 kg ಸಿಲಿಂಡರ್ ಇದ್ದಾಗ 1231 ರೂಪಾಯಿ ಆಯ್ತು, ಇವತ್ತು ಎಷ್ಟಿದೆ? ಸೊ ಹಾಗಾಗಿ ಇಂಥ ಸಂದರ್ಭದಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇಶದ ಜನರ ಜೊತೆ ನಿಂತ್ಕೋಬೇಕು ನೀವು. ಅದ್ ಬಿಟ್ಬಿಟ್ಟು ಮತ್ತೆ ಬಿಜೆಪಿ ಸರಿ ಇಲ್ಲ, ಮೋದಿ ಸರಿ ಇಲ್ಲ, ನಾವು ಮಾಡ್ತಾ ಇದೀವಿ. ಅಲ್ಲ, ನಾವೇನು ಮಾಡದೆ, ಏನು ರಿವ್ಯೂ ಮೀಟಿಂಗ್ಸ್ ಅನ್ನು ಮಾಡದೆ, ಏನು ಪ್ರಪೋಸಲ್ಸ್ ಅನ್ನು ತಗೊಂಡಿದೆ, ನೀವು ನಮ್ಮನ್ನ ಕಂಡಮ್ ಮಾಡ್ಬೋದು. ನೀವೇನು ಮಾಡ್ತಾ ಇಲ್ಲ ಸರ್ಕಾರ ಅಂತ. ಈ ಜಾಗತಿಕ ಯುದ್ಧ ರೀ, ಮೋದಿಯನ್ನು ನಿಲ್ಸಕ್ಕಾಗುತ್ತೆ ಮಧ್ಯದಲ್ಲಿ ಹೋಗಿ? ಆ ದೇಶದ ವಿಶ್ವಗುರು ಅಂತಂದ್ರೆ ಅಲ್ಲಲ್ಲ, ವಿಶ್ವಗುರು ಅಂತಂದ್ರೆ ನಮ್ಮ ದೇಶದ ವಿಚಾರಗಳನ್ನ ಸಮರ್ಥವಾಗಿ ಇಡೀ ಅಲ್ಲಲ್ಲ
ನಮ್ಮ ದೇಶದ ವಿಚಾರವನ್ನ ಸಮರ್ಥವಾಗಿ ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶಕ್ಕೆ ಏನಾಗಬೇಕು ಅದನ್ನ ತರುವಂತ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಎಫೆಕ್ಟ್ ಇದ್ದೇ ಇರುತ್ತೆ. ಸೊ ಎಂಥವ್ರು ಕೂಡ ಈಗ ಪ್ರತಿಯೊಬ್ಬ ಪ್ರಧಾನಿನೋ ಪ್ರತಿಯೊಬ್ಬ ಅಧ್ಯಕ್ಷನೋ ರಿಪೀಟೆಡ್ಲಿ ಆ ಟಾಕ್ ನ ಹೇಳಿದ್ರೆ ಅವ್ರಿಗೂ ಮನಸ್ಸು ಅಲ್ಲ. ನನಗೆ ಖುಷಿ ಏನ್ ಗೊತ್ತಾ, ಎಲ್ರು ಮನ್ಸಲ್ಲಿ ಭಾವನೆ ಏನ್ ಗೊತ್ತಾ, ಮೋದಿಗೆ ಯುದ್ಧ ನಿಲ್ಲಿಸುವಂತ ತಾಕತ್ತಿದೆ ಜನಗಳಲ್ಲಿದೆ. UAE ರೆಪ್ರೆಸೆಂಟೇಟಿವ್ ನೆನ್ನೆ ಹೇಳಿದ್ದಾರೆ ಮೋದಿ ಟೇಕ್ಸ್ ಅ ಕಾಲ್. ಪಕ್ಷದವರು ಕೂಡ ಹೇಳ್ತಾರೆ, ಖುಷಿ ಅದ್ರ ಬಗ್ಗೆ. ಅದ್ರ ಕಡೆ ಮೋದಿ ಅವ್ರ ಗಮನ ಕೊಡ್ಲಿ. ನಾನು ಹೇಳ್ತೀನಿ ಕೆನಡಾ ಅಧ್ಯಕ್ಷ ನಿಜವಾಗ್ಲೂ ಮೋದಿ ವಿಶ್ವಗುರುನ ಬಿಡಿ, ನೀವು ಕೂಡ ಬಯಸ್ತಾ ಇದ್ದೀರಾ. ಸಂದಿಗ್ಧತೆಯಲ್ಲಿ ಕೇಂದ್ರ ಸರ್ಕಾರ ಏನಾದ್ರೂ ನೀತಿ ನಿಯಮಗಳಂತಂದ್ರೆ ಸ್ಟ್ರಿಕ್ಟ್ ರೂಲ್ಸ್ ಅಂತಂದ್ರೆ ಫಾಲೋ ಮಾಡೋ ನಿಟ್ಟಿನಲ್ಲಿ ನಾಟ್ ಓನ್ಲಿ ಕರ್ನಾಟಕ ಪ್ರತಿಯೊಂದು ರಾಜ್ಯದ ಪ್ರತಿನಿಧಿಗಳ ಕೆಲಸ ಮಾಡಬೇಕು. ಆದ್ರೆ ಆರೋಪ ಮಾಡ್ತಾನೆ ಕೂತ್ಕೋತಿರಲ್ಲ ಅಂತ. ಮೇಡಮ್, ಆರೋಪ ಅನ್ನೋದಕ್ಕೆ ಈಗ ಸಮಸ್ಯೆಗಳು ಶುರುವಲ್ಲೇ ನಾವು ಅದಕ್ಕೊಂದು ಏನಾದರೂ ತಗೊಬೇಕು. ಇಲ್ಲ ಅಂತಂದ್ರೆ ಈಗ ಉದಾಹರಣೆ ಮೇಡಮ್, ನಮ್ದೇನೋ ವೀರಪ್ಪ ಮೊಯ್ಲಿ ಅವ್ರದ್ದು ಎಂತ 8 PM ಅಂತ ನಾವು ಕಂಡು 8 PM ನೋಟ್ ಬ್ಯಾನ್ ಏನಾಯ್ತು? ಕಪ್ಪು ಹಣ ಬಂತ ಅಥವಾ ಆರ್ಥಿಕವಾಗಿ ನಾವೇನಾದ್ರೂ ಬದಲಾವಣೆಗಳಾಯ್ತು? ಏನೂ ಇಲ್ಲ. ಇನ್ನೊಂದ್ಸರಿ ಬಂದ್ರು 8 PM. ಅದ್ರ ರಿಯಾಲಿಟಿನ ಹೇಳ್ತಾ ಇದ್ದೀನಿ ಮೇಡಮ್. ಲಾಕ್ ಡೌನ್ ಅಂತಂದ್ರು ಮೇಡಮ್, ತುಮಕೂರಲ್ಲಿ ನನಗೆ 4 ದಿನ ಊಟ ಇಲ್ಲ. ರಿಯಾಲಿಟಿ ಐ ಆಮ್ ಸೇಯಿಂಗ್. ಹಸುವನ್ನ ತಡೆಯಕ್ಕಾಗ್ದೇನೆ ಈಗ MLC ರಾಜೇಂದ್ರ ಅವ್ರ ಜೊತೆ ಹೇಗಾದ್ರೂ ಮಾಡಿ ಜನಗಳಿಗೆ ಊಟದ ಸಮಸ್ಯೆ ಇದೆ ಅಂತ ನಾವು ಶುರು ಮಾಡಿದ್ದು. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸಿದ್ಧಗಂಗಾ ಮಠದಿಂದ 4 ಚೀಲ ಅಕ್ಕಿ ಕೊಟ್ಟರು ಮೇಡಮ್. ಏನಿಲ್ಲ 2 ಲಕ್ಷ ಜನಕ್ಕೆ ಊಟ ಹಾಕಿದ್ವಿ ನಾವು ಆ ಒಂದು ದಿನ. ಆದ್ರೆ ಅದು ನನ್ನ ಒಬ್ಬನ ಪರಿಸ್ಥಿತಿ ಅಲ್ಲ. ಇವತ್ತು ಕಮರ್ಷಿಯಲ್ ಏನು ಗ್ಯಾಸ್ಗಳು ಸಿಗ್ತಾ ಇಲ್ಲ ಅಂತ ಅಂದಾಗ ಮೇಡಮ್ ಎಷ್ಟು ಜನರ ಜೀವನ ಏನಾಗ್ಬೋದು? ಯಾಕಂದ್ರೆ ಫಸ್ಟ್ ಹೊಟ್ಟೆ ತುಂಬಿದ್ರೆ ನಾವೇನಾದ್ರೂ ಮಾಡೋದು ಸಾಧ್ಯ ಅಲ್ವಾ? ಇಲ್ಲಿ ಒಂದ್ ಕಡೆ ನಿರುದ್ಯೋಗ ಸೃಷ್ಟಿ ಆಗ್ತದೆ, ಇನ್ನೊಂದ್ ಕಡೆ ಹಸಿವಲ್ಲಿ ಬಳಲಿ ಸಾಯುವಂತ ಪರಿಸ್ಥಿತಿ ಬರ್ತದೆ. ಹಾ ಮೇಡಮ್, ಈಗ ಪೆಟ್ರೋಲು ಡೀಸೆಲ್ದು ಆ ಮೂಲಕ್ಕೆ ಬರೋಣ. ಅಲ್ಲೆಲ್ಲೋ ಯುದ್ಧ ಅಂದಾಗ ನಮ್ಮಲ್ಲಿ ಸ್ಟಾಕ್ ಇತ್ತಲ್ವಾ? ಹೆಂಗೆ ರೇಟ್ ಜಾಸ್ತಿ ಆಯ್ತು? ಒಂದು ಮೊದಲನೇ ಪ್ರಶ್ನೆ. ಇವತ್ತು ಕ್ರೂಡ್ ಆಯಿಲ್ನ ದರ ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಿಯಾಗಿದ್ದಾಗ 120 ರೂಪಾಯಿ ಬ್ಯಾರಲ್ಗಿತ್ತು ಮೇಡಮ್. ಅವತ್ತಿನ ದರ ಬಂದು ಡೀಸೆಲ್ಲು 55, ಪೆಟ್ರೋಲು 65, ಗ್ಯಾಸು 350. ಇವತ್ತು ಕ್ರೂಡ್ ಆಯಿಲ್ನ ದರ 45 ರೂಪಾಯಿ, 120 45 ರೂಪಾಯಿ, ಇವತ್ತು 90ಕ್ಕೆ ಹೋಗಿ ರೀಚ್ ಆಗಿದೆ. ಇವಾಗ ನೋಡಿದ್ರೆ 1200 ರೂಪಾಯಿ ಗ್ಯಾಸ್ ಅಂತೆ, 120 ರೂಪಾಯಿ ಪೆಟ್ರೋಲ್ ಅಂತೆ. ಏನ್ ಮಾಡೋದು ಹೊರಟಿದ್ದೀರಾ ನೀವು? ಗ್ಯಾಸ್ ಒಂದ್ ನಿಮಿಷ ನಾವು 250ಕ್ಕೂ ತಲುಪಿದೀವಿ. ಒಂದ್ ನಿಮಿಷ. ಗ್ಯಾಸು, ಡೀಸೆಲ್, ಪೆಟ್ರೋಲು ಈ ಒಂದು ದರ ಹೆಚ್ಚಿಗೆ ಆದ್ರೆ ಆಟೋಮೆಟಿಕಲಿ ದಿನನಿತ್ಯ ಬಳಸುವಂತ ಪ್ರತಿಯೊಂದು ಹಾಲು, ಮಜ್ಜಿಗೆ, ಮೊಸರು, ತರಕಾರಿ ಎಲ್ಲದ ದರ ಹೆಚ್ಚಾಗ್ತಾ ಹೋಗ್ತದೆ. ಅದ್ರ ನೇರ ಹೊಡಿತ ಸಾಮಾನ್ಯನಿಗೆ ಬಂದು ತಲುಪ್ತದೆ. ನಾನು ಕೇಳುವಂಥದ್ದು, ಘನವೆತ್ತ ಪ್ರಧಾನಿಯವರೇ, ನಾನು ವಿಶ್ವಗುರು ಅಂತ ಹೇಳೋದಕ್ಕೂ ಅಲ್ಲ, ನಮ್ಮ ದೇಶದ ಪ್ರಧಾನಿ ಮೋದಿಯವರೇ ದೇಶವನ್ನು ಉದ್ದೇಶಿಸಿ ಈ ವಿಚಾರ ಕ್ರೈಸಿಸ್ ಇದೊಂದು ತುರ್ತು ಪರಿಸ್ಥಿತಿ ಬಂದಿದೆ. ಒಂದು ದೇಶವನ್ನು ಉದ್ದೇಶಿಸಿ ಮಾಧ್ಯಮಗಳನ್ನು ಉದ್ದೇಶಿಸಿ ಯಾಕೆ ಮಾತಾಡಿಲ್ಲ? ಪೆಟ್ರೋಲಿಯಂ ಸಚಿವರ ಮೇಲೆ ದೊಡ್ಡ ಆರೋಪ ಬಂದಿದೆ. ಕೇರಳ ಹೋಗಿದ್ದಾರೆ, ನಾನು ಚೆಕ್ ಮಾಡಿದೆ ಮೇಡಮ್. ಕೇರಳಕ್ಕೆ ಹೋಗಿ ಏನ್ ಕ್ರೌಡ್ ಹಂಗೆ ಹಿಂಗೆ ಅಂತೆಲ್ಲ ಬರ್ತಾ ಇತ್ತು. ನರೇಂದ್ರ ಮೋದಿಯವರು ಘನವೆತ್ತ ಪ್ರಧಾನಿಯವರು, ನೀವು ವಿದೇಶ ಸುತ್ತಕ್ಕೆ ಮಾತ್ರ ಪ್ರಧಾನಿನೋ ಅಥವಾ ಚುನಾವಣಾ ಪ್ರಚಾರಕ್ಕೆ ಮಾತ್ರ ಪ್ರಧಾನಿನ? ನಾನು ಯಾಕೆ ಅವಾಗ ಉದಾಹರಣೆ ಕೊಟ್ಟೆ ಅಂತಂದ್ರೆ, ಅವರೇನೋ ವಿಶ್ವಗುರು ಯುದ್ಧ ನಿಲ್ಸಕ್ಕೆ ಅಂತ ನೀವು ಕೇಳಿದ್ರಿ, ಕಂಡಿದ್ದೀವಿ ಆಪರೇಷನ್ ಸಿಂಧೂರ. ಆ ಟ್ರಂಪ್ 7ವರೆಗೆ ಬಂದು ಟಿವಿ ಮುಂದೆ ಮಾತಾಡ್ತಾನೆ ಅಂದ್ರೆ ಅದಕ್ಕೆ ಅಂದೆ, ನಮ್ಮ ಪ್ರಧಾನಿಯ ಮಾನ ಹೋಗೋದಷ್ಟೇ ಅಲ್ಲ, ಅದು ನಮ್ಮ ಮಾನ ಹೋದಂಗೆ. ಇವತ್ತು ವಿದೇಶಿ ಮಾಧ್ಯಮಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶವನ್ನ ಆಕ್ಟರ್ಸ್ಗಳು ಅಂತ ಜರಿದಾಗ ಅದು ಪ್ರಧಾನಿಯವ್ರ ಮಾನ ಹೋದಾಗಲ್ಲ, ಇಡೀ 140 ಕೋಟಿ ಜನರ ಮಾನ ಹೋದಾಗೆ. ನಾವು ಆ ಮಟ್ಟದಲ್ಲಿಲ್ಲ. ಇವತ್ತು ದೇಶ ಸದೃಢವಾಗಿ, ನೀವು ಸೈನ್ಯ ತಗೊಳ್ಳಿ, ಆರ್ಥಿಕತೆ ತಗೊಳ್ಳಿ, ಏನ್ ಇವತ್ತಿಗೆ ನಾವು 4ನೇ ಸ್ಥಾನಕ್ಕೆ ಹೋಗಿಲ್ಲ ಮೇಡಮ್. ನೆಹರು ಇಂದ ಹಿಡಿದು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಸೇರ್ಕೊಂಡು ಮನಮೋಹನ್ ಸಿಂಗ್ ಅವ್ರ ತನಕ ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಕಟ್ಟಿದ್ದಾರೆ. ಸಂಪೂರ್ಣ ನಿರ್ನಾಮ ಮಾಡೋ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಅವರಿಗೆ ಕಾಳಜಿ ಇಲ್ಲ. 10 ಲಕ್ಷ ರೂಪಾಯಿ ಸೂಟು, 800 ರೂಪಾಯಿ ವಿಮಾನ, 10 ರೂಪಾಯಿ ಬಂಗ್ಲೆ, ದಾರಿ ತಪ್ಪಿಸತಕ್ಕಂತ ಅವಶ್ಯಕತೆ ಇಲ್ಲ. 408 ವಿದೇಶಿ ಪ್ರವಾಸ, 1250 ಚುನಾವಣಾ ಪ್ರವಾಸ. ಇದನ್ನ ಬಿಟ್ಟರೆ ದೇಶದ ಮೇಲೆ ಕಾಳಜಿ ಇಲ್ಲ. ದೇಶವನ್ನ ಸರ್ವನಾಶವನ್ನ ನರೇಂದ್ರ ಮೋದಿ ಅವರು ನಿಂತಿದ್ದಾರೆ. ಹಾಗಾಗಿ ಜನರನ್ನ ದಾರಿ ತಪ್ಪಿಸತಕ್ಕಂತ ಕೆಲಸ ಮಾಡಬಾರ್ದು ಕಾಂಗ್ರೆಸ್ನವರು. ನಿನ್ನೆ ಅಮೆರಿಕನ್ ಮೋದಿ ಅವರಿಗೆ ಶಕ್ತಿ ಇದೆ, ಮೋದಿ ಅವರ ಯುದ್ಧವನ್ನು ನಿಲ್ಲಿಸುವುದು ಅನ್ನುವಂತ ಕೆಲಸವನ್ನ ಮೋದಿ ಬಗ್ಗೆ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನವರು ದೇಶವನ್ನ ಬಿಟ್ಟು ಮಾತಾಡ್ತಾರಲ್ರಿ, ದೇಶವನ್ನ ಮಾಡ್ತಾರೆ ಜಾಗತಿಕ ಮಟ್ಟದಲ್ಲಿ. ನಿಮ್ಮ ವಿರೋಧ ಪಕ್ಷದ ದೇಶದ ಆರ್ಥಿಕತೆ ಯಾವ ಬೇಸಿಸ್ ಮೇಲೆ ಮಾತಾಡ್ತಾರೆ? ದೇಶದ ಆರ್ಥಿಕತೆ ಸತ್ತೋಗಿದೆ ಅಂತ ಹೇಳಿದಂತ ಪಾರ್ಟಿಯವರು ನೀವು, ನಿಮ್ಮಿಂದ ನಾವು ಪಾಠ ಕಲಿಬೇಕಾ? ಏನ್ ಮಾತಾಡ್ತೀರಿ? ಇವತ್ತು ಇಡೀ ದೇಶಗಳು ಜಾಗತಿಕ ಮಟ್ಟದಲ್ಲಿ ದಿವಾಳಿ ಆಗಿದೆ. ಪಾಕಿಸ್ತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ. ಆದ್ರೆ ಭಾರತ ಇವತ್ತು ಸಶಕ್ತವಾಗಿ ತೈಲ ಸಮಸ್ಯೆ ಎದುರಿಸ್ತಾ ಇದ್ದೇವೆ.
ನೋಡ್ರಿ, ಅದಕ್ಕೆ ಇಡೀ ದೇಶದ ಕಾಂಗ್ರೆಸ್ ಪಾರ್ಟಿ ದಿವಾಳಿ ಆಗಿರೋದು. ಓಕೆ, ಸಿದ್ದರಾಮಯ್ಯನವರು ಸದನದಲ್ಲಿ ಬಹಳ ಸೀಟ್ಗಳನ್ನ ಗೆಲ್ಲಕ್ಕಾಗ್ದೆ ಕೋಪದಿಂದ ಉತ್ತರ ಕೊಡ್ತಾ ಇದ್ರು. ಏನಾಯ್ತು ಅಂತ ಸಿದ್ದರಾಮಯ್ಯನವರು ಸದನದಲ್ಲಿ? ಅಲ್ಲ, ಅವರು ವಿರೋಧ ಪಕ್ಷದ ಕೇಳಿದ ಸಂದರ್ಭದಲ್ಲಿ ಅವರ ಒಬ್ಬ ಜವಾಬ್ದಾರಿತ ಮುಖ್ಯಮಂತ್ರಿ ಸ್ಥಾನ ಇರೋರು ಹೇಳ್ಬೇಕಿತ್ತು. ಅವರೇ ಒಂದು ಸಮರ್ಥಿಸ್ಕೊತಾರೆ, ಅಂದ್ರೆ ಮುಷ್ಕರ ಮಾಡ್ತಾ ಇರೋದು ಏನೋ ಅವ್ರಿಗೆ ಬೆಂಬಲ ಕೊಟ್ಟಂಗಲ್ವಾ. ಇವ್ರೇನ್ ಮಾರ್ಗೋಪಾಯ ಕಂಡುಹಿಡಿಯಬೇಕಾಗಿತ್ತು. ಅದೇನ್ ಸಮಸ್ಯೆ ಇದೆ ನೋಡ್ಬೇಕು, ಅದನ್ನ ಬಗೆಹರಿಸ್ತೀವಿ. ಆ ತರ ಕಾಳಸಂತೆಯಲ್ಲಿ ಮಾರಾಟ ಮಾಡುವಂತವ್ರು ಇದ್ರೆ ನಾವು ಅದಕ್ಕೇನು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗೆ ನಾವು ನಿರ್ದೇಶನ ಕೊಡ್ತೀವಿ. ಮತ್ತೆ ಎಲ್ರಿಗೂ ತಲುಪಂಗೆ ಈ ಸಿಲಿಂಡರ್ಗಳು ಮಾಡಬೇಕು, ಏನದು ಕಡಿಮೆ ದರದಲ್ಲಿ ಸಿಗ್ಬೇಕು ಅನ್ನೋ ತರ ಮಾಡ್ಬೇಕು ಅಂತ ಇದೆ. ಅದನ್ನ ಮಾಡ್ಲಿಲ್ಲ ಇವರು. ಇವರೇ ಉದ್ರೇಕ ಮಾಡ್ತಾರೆ ಅಂದ್ರೆ ಬೆಂಬಲ ಕೊಟ್ಟಂಗಲ್ವಾ. ಸರ್ಕಾರ ಸ್ಟ್ರೈಕ್ ಮಾಡ್ತಾವ್ರೆ ಅಂದ್ರೆ ಮಾಡ್ಲಿ ಬಿಡಿ ಅನ್ನೋ ತರ ಆಯ್ತು. ಅಂದ್ರೆ ಇದು ಕೇಂದ್ರ ಸರ್ಕಾರನೇ ಹೊಣೆ, ಇದಕ್ಕೆ ನಾವಲ್ಲ, ಇದು ಅವ್ರು ಮಾಡ್ಬೇಕು. ಅದ್ ಹೇಳ್ತಾರೆ ನೋಡಿ ಯಾವಾಗ್ಲೂ, ಕೇಂದ್ರ ಸರ್ಕಾರದಲ್ಲಿ ಸಿಲಿಂಡರ್ ಯಾರಿಗೆ ಕೊಡೋದು ಅಂತಂದ್ರೆ ಏನರ್ಥ ಅದು? ಇಲ್ಲಿ ಮ್ಯಾನೇಜ್ ಮಾಡಕ್ಕೆ ಇವ್ರು ಟ್ಯಾಕ್ಸ್ ಹಾಕಲ್ವಾ, ವ್ಯಾಟ್. ಈಗ ರಾಜ್ಯ ಸರ್ಕಾರ ಅಂದಾಗ ಕಾಳಸಂತೆಯಲ್ಲಿ ವ್ಯಾಪಾರ ಮಾಡೋದನ್ನ ನರೇಂದ್ರ ಮೋದಿ ಬಂದು ತಡೆಯಕ್ಕಾಗಲ್ಲ, ಅಥವಾ ಸರ್ಕಾರಗಳು ಇಲ್ಲಿನ ಪೊಲೀಸ್ ಆಕ್ಟಿವ್ ಆಗ್ಬೇಕಲ್ವಾ? ಹೇಳಿದ್ನಲ್ಲ, ಇವ್ರ ಜೊತೆ ಕೈ ಜೋಡಿಸಬಾರ್ದು, ಯಾರು ಏಜೆನ್ಸಿಗಳ ಜೊತೆ. ಇದೊಂದು ಸುಸಂದರ್ಭ ಅವರಿಗೆ ದುಡ್ಡು ಮಾಡ್ಲಿಕ್ಕೆ ಅಕ್ರಮವಾಗಿ. ಅದಕ್ಕೆ ಇಂಥವಕ್ಕೆ ಅವರು ಎನ್ಕರೇಜ್ ಮಾಡಬಾರ್ದು. ಒಂದು ಎರಡನೇದು, 70 ದಿನಗಳ ಕಾಲ ನಮ್ಗೆ ಯಾವ್ದೇ ರೀತಿ ಕೊರತೆ ಇಲ್ಲ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಅದಾದ್ರೂ ಸರ್ ಹೆಂಗಾಯ್ತು ಇದು? ಅದು ಇವ್ರು ಬಂದಿರೋಂಥದ್ದು 70 ಡೇಸ್ ವರೆಗೂ ನಿಮಗೆ ಅಗತ್ಯವಾಗ ಪೂರೈಸುವಷ್ಟು ಗ್ಯಾಸ್ ಇದೆ, ನಮ್ಮ ಹತ್ರ ಸಿಲಿಂಡರ್ ಇದೆ ಅಂತ ಹೇಳಿ, ಈಗ ಸಡನ್ ಆಗಿ ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಬಂದಂತ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಹೋಟೆಲ್ ಮಾಲೀಕರು ಇರ್ಬೋದು, ಸಂಬಂಧಪಟ್ಟ ಯಾರು ಈಗ ಈ ಕಮರ್ಷಿಯಲ್ ಗ್ಯಾಸ್ ಅನ್ನು ಬಳಸ್ತಾ ಇದ್ದಾರೆ, ಅದಕ್ಕೆ ನೋಡಿ ಇದೆಲ್ಲ ಆರ್ಥಿಕ ಒತ್ತಡ ಹೊರೆ ಯಾರ ಮೇಲೆ ಬೀಳ್ತದೆ? ಜನಸಾಮಾನ್ಯ ಮೇಲೆ ಬೀಳ್ತದೆ. ಆಮೇಲೆ ಅಭಿವೃದ್ಧಿಯ ಮೇಲೆ ಪೂರಕವಾಗಿ ಆಗಲ್ಲ, ಇದು ಮಾರಕ. ಇದು ಒಂದು ಎಲ್ಲ ಹೋಟ್ಲ್ ನಿಂತ್ಕೋತು ಅಂತಂದ್ರೆ ಅವ್ರು ನಮ್ಮ ಸ್ನೇಹಿತರು ಹೇಳಿದಂಗೆ ಕೂಲಿ ಕಾರ್ಮಿಕರು ಇರ್ಬೋದು, ವಿದ್ಯಾರ್ಥಿಗಳಿಗಿರ್ಬೋದು. ಆಮೇಲೆ ಈಗ ಗೂಡ್ಸ್ ಎಲ್ಲ ಬರ್ತದಲ್ಲ ಮೇಡಮ್, ಹೋಟ್ಲಿಗೆ ಒಂದು ಇಡ್ಲಿ ತಯಾರು ಮಾಡ್ಬೇಕಾದ್ರೆ, ಒಂದು ಕಾಫಿ ತಯಾರು ಮಾಡ್ಬೇಕಾದ್ರೆ ಅವ್ರಿಗೆಲ್ಲರಿಗೂ ನಷ್ಟ ಆಗುತ್ತೆ, ಐ ಟಿ ಬಿ ಟಿ ಸೆಕ್ಟರ್ ಹೋಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು ಅಂತ, ಇದು ಸಮರ್ಪಕವಾಗಿ ರಾಜ್ಯ ಸರ್ಕಾರ ಜವಾಬ್ದಾರಿ ತಗೋಬೇಕು. ಹಿಂದೆ ನೋಡಿ, ನಾನು ರಸಗೊಬ್ಬರದ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ರೈತರಿಗೆ ಸಕಾಲದಲ್ಲಿ ಸರ್ಕಾರ ಕೊಟ್ಟರು ಸಹ ಕೇಂದ್ರ ಸರ್ಕಾರದಿಂದ ಪೂರೈಸಿದ ಅವ್ರು ಹೇಳ್ತಾರೆ, ಇಲ್ಲಿ ನಾವು ಬಿಡುಗಡೆ ಮಾಡಿದ್ವಿ ಅಂತ ಹೇಳ್ತಾರೆ. ಕೊನೆ ಕೃಷಿ ಸಚಿವರು ಏನ್ ಹೇಳಿದ್ರು, ಇಲ್ಲ ನಾವು ಕೊಟ್ಟಾಗಿದೆ, ಇದನ್ನ ಯಾರೋ ಒಂದೆರಡು ಕೆಲವರು ಈ ತರ ಮಾಡ್ತಾರೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದು ನೋಡಿದ್ರಿ ಮುಂಗಾರು ಟೈಮಲ್ಲಿ. ಬಿತ್ತನೆ ಬೀಜ ಸಮಸ್ಯೆ ಇದೇ ತರ ಆಯ್ತು. ಎಲ್ಲ ಇದ್ದು ಸಹ ಇವರು ಈ ತರ ಅವ್ರನ್ನ ಒಂದೇ ಸಲ ಇಲ್ಲವೇ ಇಲ್ಲ ಅಂತ ಹೇಳಿ ಜನಗಳಿಗೆ ಹಬ್ಬಿಸಿ ಈ ತರ ತೊಂದರೆ ಕೊಡೋದು ಸರಿಯಲ್ಲ. ಜೊತೆಗೆ ಇದಕ್ಕೆ ಒಂದು ಇವ್ರು ಹೇಳಿದ್ರಲ್ಲ, 85% ಏನು ನಾವೆಲ್ಲ ಇಂಪೋರ್ಟ್ ಮಾಡ್ಕೊತಾ ಇದೀವಿ ಹೊರದೇಶದಿಂದ ಅಂತೇಳಿ ನಿಜ. ಅದು ಈಗ ಅವ್ರು ಹೇಳಿದ್ರೆ 15% ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಕೆಮಿಕಲ್ ಕಾಂಪೋನೆಂಟ್ ಅಂತ. ಈಗ ಅವ್ರು ಬಯೋಗ್ಯಾಸ್ ಬಗ್ಗೆ ಹೇಳಿದ್ರು. ಒಂದು ಹಿಂದೆ ಮೇಡಮ್, ಹಿಂದೆ ಸಗಣಿ ಇತ್ತಲ್ಲ ಮೇಡಮ್, ಗೋಬರ್ ಗ್ಯಾಸ್ ತರ ಮಾಡಿದ್ರು. ಈಗ ಹಳ್ಳಿಗಳ ಜನ ಏನ್ ಜಾಸ್ತಿ ಸಿಲಿಂಡರ್ ಮೇಲೆ ಡಿಪೆಂಡ್ ಆಗಿಲ್ಲ. ಬಹುಶಃ ನೀವು ಹಳ್ಳಿಯಿಂದ ಗೊತ್ತಿರ್ಬೇಕು, ಒಂದಷ್ಟು ಬಳಸ್ಕೊತಾರೆ ಅಷ್ಟೇ. ಇವನ್ ಸ್ನಾನ ಮಾಡಕ್ಕೆ ಬಳಸ್ಕೋವಂತ ನೀರಂಡೆಗಳಿರ್ಬೋದು, ಅಲ್ಲಿ ಸೌದೆಗಳನ್ನ ಬಳಸಿ ಅಡಿಗೆ ಮಾಡುವಂತದ್ದು, ಒಲೆಗಳ ಮುಖಾಂತರ ಅಡಿಗೆ ಮಾಡುವಂತದ್ದು ನೋಡಿದಿರಿ. ಬೆಂಗಳೂರಿನಲ್ಲಿ ಏನಾಗಿದೆ ಗೊತ್ತಾ ಮೇಡಮ್, ಇಲ್ಲೂ ಅಭಾವ ಆಗಲ್ಲ. ಜನಕ್ಕೆ ತಲುಪಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಅಲ್ಲ, ಬೆಂಗಳೂರು ಸಮಸ್ಯೆ ಏನಾಗಿ ಗೊತ್ತಾ, ಅಷ್ಟನ್ನ ಮೋದಿ ಅವರು ಕನ್ವರ್ಟ್ ಒಪ್ಕೊಂಡ್ರಲ್ಲ, ಬೆಂಗಳೂರಲ್ಲಿ ಏನಾಗಿದೆ ಜನ ಮೇಡಮ್, ಎಲ್ಲ ಮನೆ ಇದ್ರು ಸಹ ಎಲ್ಲ ಹೋಟ್ಲ್ ಮೇಲೆ ಡಿಪೆಂಡ್. ಎರಡೇ ಹೊತ್ತು ಅಡಿಗೆ ಮಾಡ್ತಾ ಇರೋದು ಜನ. ಒಂದು ಕೆಲಸ ನೀವು ಹಾಗಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಇವತ್ತು ಕಾಳಸಂತೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದೀವಿ. ಆ ರಿಯಾಲಿಟಿ ಚೆಕ್ ಆಗಿ ಯಾರು ಜನರ ಮೇಲೆ ಹೊಡಿತಾ ಇದ್ದಾರೆ, ಯಾಕಂದ್ರೆ ಲಾಕ್ಡೌನ್ ಟೈಮಲ್ಲೂ ಅದೇ ಆಯ್ತು, ಇನ್ಕ್ಲೂಡಿಂಗ್ ಮೆಡಿಸಿನ್ ಮತ್ತೆ ಇನ್ನೊಂದು ಎಲ್ಲದ್ರ ಮೇಲೆ ನಾವು ಇಷ್ಟ ಬಂದು ಅದನ್ನ ರಿಯಾಲಿಟಿ ಚೆಕ್ ಮಾಡಿ ಅವರಿಗೆ ಜೈಲಿಗೆ ಹಾಕಿಸುವಂತ ಕೆಲಸವನ್ನ ಘನವೆತ್ತ ಮಾಧ್ಯಮಗಳು ಸಾರಿಗೆ ಇಲಾಖೆ ಜವಾಬ್ದಾರಿ ತಗೋಬೇಕು, ಪೊಲೀಸ್ ಇಲಾಖೆ ತಗೋಬೇಕು. ಇದಕ್ಕೆ ಸಂಬಂಧಪಟ್ಟಂತ NGOಗಳು ಯಾರಿದ್ದಾರೆ ಮೇಡಮ್, ಜೊತೆಗೆ ರಾಜಕೀಯ ಪಕ್ಷಗಳಲ್ಲಿ NGOಗಳು ಇದಾವಲ್ಲ, ಇವು ಕ್ರಿಯಾಶೀಲವಾಗಬೇಕು. ಯಾಕಂದ್ರೆ ಇಂಥ ಕಾಳಸಂತೆ ದಂಧೆಕೋರರು ಉಟ್ಕೊಂಡ್ಬಿಡ್ತಾರೆ ಈ ಟೈಮಲ್ಲಿ. ಎಲ್ಲಾ ಪಕ್ಷದ ಕಾರ್ಯಕರ್ತರು ಅವಾಗ ಏನ್ ಮಾಡಬಹುದು, ಇದನ್ನ ಸಮಸ್ಯೆಗೆ ನಾವು ಉತ್ತರ ಕಂಡುಹಿಡ್ಕೋಬಹುದು. ಅಲ್ಲ, ಇಂಥ ಕಂಪ್ಲೇಂಟ್ಸ್ ಬಂದಾಗ ಆಕ್ಷನ್ ತಗೊಳುತ್ತಾ ಸರ್ಕಾರ? ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸಿಕ್ಕಾಕಬೇಕಲ್ಲ. ಈಗ ಇವ್ರು ಏನಂದ್ರು ಗೊತ್ತಿಡಿಬೇಕಲ್ಲ, ಅವ್ರಿಗೆ ಬೇಕು ಅಂದ್ರೆ 2000 ಕೊಟ್ಟು ತಗೊಂಡು ಮೊಬೈಲ್ ಇದೆ, ರೆಕಾರ್ಡ್ ಮಾಡ್ಕೊಳ್ಳೋದು. ಇಂಥವ್ರೆ ಆಗ್ಬೇಕು. ಅದು ಏನಾಗುತ್ತೆ ಕೊಡಿ, ಯಾರು ಲೀಗಲ್ ಇದಕ್ಕೆ ಎನ್ಫೋರ್ಸ್ಮೆಂಟ್ ಯಾರು ಹೋಗಲ್ಲ ಮೇಡಮ್. ನಾವು ಮನೇಲಿ ಅಡಿಗೆ ಆಗ್ಬೇಕು ಅಂದ್ರೆ 5000 ಕೊಡಕು ರೆಡಿ ಇರ್ತಾನೆ. ಅವ್ನ ಪರಿಸ್ಥಿತಿ ಅದು, ಅದನ್ನ ಅಡ್ವಾಂಟೇಜ್ ತಗೊಂಡು ದುಡ್ಡು ಮಾಡೋ ಕೆಲಸ ಆಗ್ತದೆ. ವೆರಿ ಟ್ರೂ, ವೆರಿ ಟ್ರೂ. ಏನಿಲ್ಲ ಇಲ್ಲ, ನಾನು ಹೇಳ್ತಾರೆ ಇದು ಇಂಥದಕ್ಕೆ ಸರ್ಕಾರ ಏನು ಹೇಳಿದ್ರಲ್ಲ, ನಮ್ಮ ಇವರು ಪ್ರತಿಪಕ್ಷ ನಾಯಕ ಸುನಿಲ್ ಕುಮಾರ್ ಅವರು ಸರ್ವರನ್ನು ಸರಿ ಮಾಡಿ, ಯಾವ್ಯಾವ ಕೇಂದ್ರದಲ್ಲಿ ಎಲ್ಲೇ ಇದೆ, ಯಾವ್ಯಾವ ಏಜೆನ್ಸಿ ಹತ್ರ ಎಷ್ಟೆಷ್ಟು ಗ್ಯಾಸ್ ಸಿಲಿಂಡರ್ಗಳಿದ್ದಾವೆ ಅದನ್ನ ನೀವು ಮಾಡಿ ಮಾನಿಟರ್ ಮಾಡಿದ್ರೆ ಸಾಕು. ಕುಮಾರಣ್ಣನು ಸೇರಿ, ಬಿಜೆಪಿಯವರು ಸೇರಿ, ನಾವು ಸೇರಿ ಕೇಂದ್ರನ ಬೇಡ್ತೀವಿ, ದಯವಿಟ್ಟು ನಮಗೆ ಸ್ಟಾಕ್ ಕೊಡಿ.
ನಮಗೆ ಏನು ಅನುಗುಣವಾಗಿ ದರ್ಶನ್ ಅವರೇ ಶಾರ್ಟ್ಲಿ ಸಮಸ್ಯೆಯಿಂದ ದರ್ಶನ್ ಅವರೇ ಇದೆ ಅಲ್ಲಿ ರಷ್ಯಾ ಜೊತೆ ಶಶಿಧರ್ ಅವರೇ, ಇರಾನ್ ಇಂದ 0.4% ಆಯ್ತಾ, ರಷ್ಯಾದಿಂದ 41.48%, ಒಮಾನ್ ನಿಂದ 0.9%. ಅಂದ್ರೆ ಡಿಫರೆನ್ಸ್ ನೋಡಿ, ರಷ್ಯಾದಿಂದ ಇಂಪೋರ್ಟ್ ನಮ್ದು ಜಾಸ್ತಿ ಇದೆ 41%. ಅದನ್ನ ಬದಲಾವಣೆ ಆಯ್ತು ಅಂತ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. Definitely, ಯಾಕಂದ್ರೆ why not? ಅಮೆರಿಕಾದಲ್ಲಿ ಇವರೇ ಸಹ ಅಗ್ರಿಮೆಂಟ್ ಮಾಡ್ಕೊಂಡು ನಾವಿನ್ನು ಮುಂದೆ ರಷ್ಯಾದಿಂದ ತಗೊಳ್ಳೋದಿಲ್ಲ ಅಂತ ಹೇಳಿಕೆ ಸಹ ಕೊಟ್ಟರು. ಟ್ರಂಪ್ ಈಗ ಪರ್ಮಿಷನ್ ಕೊಟ್ಟರು. ನನಗೆ ನಾವು ಡಾಕ್ಯುಮೆಂಟ್ಸ್ ಅಷ್ಟೇ ಮಾತಾಡೋಣ. ಜಸ್ಟ್ ಸರಬರಾಜು ಅಲ್ಲಿಂದ ಬರೋದು ಪ್ರೆಸೆಂಟ್ ಆಗಿ ಬಂದಿದೆ. ಎಷ್ಟು 10 ಲಕ್ಷ ಬ್ಯಾರಲ್ ಬಂದಿದೆ. ನಾನು ಅದ್ರ ಬಗ್ಗೆ ಹೇಳ್ತೀನಿ. ಡಿಪೆಂಡೆನ್ಸಿ ಆಫ್ ಇರಾನ್, ಡಿಪೆಂಡೆನ್ಸಿ ಆಫ್ ರಷ್ಯಾ, ಆಫ್ಟರ್ ದಿ ಪರ್ಮಿಷನ್ ಆಫ್ ದಿ ಅಮೆರಿಕನ್ ಅಮೆರಿಕಾ. ಸುಮ್ಮನೆ ಏನೋ ಹೇಳ್ಬೇಡಿ. ಭಾರತ ಬಿಟ್ಟು ಮಾತಾಡುವಂತದ್ದು ಬೇಡ. ನೀವು ಯಾವುದೇ ಪಾರ್ಟಿ ಎಲ್ಲರೂ ಕರೆದಿದ್ದೀರಾ ಹುಚ್ಚುದೋರೆ ಅಂತ ಹೇಳಿ. ಬಹಳ ಚೆನ್ನಾಗಿದೆ. ಯಾರು ಹೇಳಿದ್ರು ಅಮೆರಿಕ ಮಾತಾಡಕ್ಕೆ? ನೆಹರು ಇದಾರೆ ಇಲ್ಲಿ ಅಥವಾ ಮನಮೋಹನ್ ಸಿಂಗ್ ಇದಾರೆ? ಮೋದಿ ಇರೋದಿಲ್ಲ. ಅಲ್ಲ, ಯಾರ ಮಾತು ಏನ್ ಕೇಳಲ್ಲ ಇಲ್ಲಿ. ಮೋದಿ ಇರೋದು ನೇತೃತ್ವ, ಬೇರೆಯವ್ರು ಕೂತಿಲ್ಲ. ಭಾರತ ಇದು ಟ್ರಂಪ್ ಕೊಡುವಂತ ಸ್ಟೇಟ್ಮೆಂಟ್ಗಳ ಮೇಲೆ ನಮಗೆ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ, ಹುಚ್ಚುದರೆ ಆತಂತ ನೀವು ಹೇಳಿದ್ದೀರಿ. ನನಗೆ ನಾನು ಅನುಮತಿಯನ್ನು ಕೊಟ್ಟಿದ್ದೇನೆ ರಷ್ಯಾದಿಂದ ತಗೊಳ್ಳಿ, ಅವನ್ನೆಲ್ಲ ಬಿಟ್ಟಾಕೋಣ. ನನಗೆ ಇಂಪೋರ್ಟ್ ಎಷ್ಟಾಗಿದೆ, ಇರಾನ್ ಡಿಪೆಂಡೆನ್ಸಿ ಎಷ್ಟಿದೆ, ರಷ್ಯಾದ ಜೊತೆ ನಮ್ಮ ಒಪ್ಪಂದ ಏನು, 41% ಅಂತ ಹೇಳಿದ್ರೆ ಇಟ್ ಈಸ್ ಆನ್ ಪ್ರೋಸೆಸ್, ಆಗ್ತಾನೆ ಇದೆ. ಅವ್ರ ಹೇಳಿಕೆ ಮೇಲೆ ನೀವು ಹೇಳಿಕೆ ಕೊಡಬೇಡಿ. ಬರ್ತಿದ್ಯಾ ಬರ್ತಿಲ್ವಾ? ಓಕೆ ಓಕೆ, ಅಲ್ಲಿಗೆ ಬಂದ್ರೆ ನೀವು ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಒಂದಿದೆ, ನ್ಯಾಚುರಲ್ ಗ್ಯಾಸ್ ಅಂತ ಒಂದಿದೆ. ಗ್ಯಾಸ್ ಇಲ್ಲಿಂದ ಬರುತ್ತೆ ಅಂತ ಸ್ವಲ್ಪ ನೋಡಿ, ಮಧ್ಯಪ್ರಾಚ್ಯದಿಂದನೇ ಬರತಕ್ಕಂಥದ್ದು. ಸುಮಾರು ಹೇಳಿದ್ನಲ್ವಾ, 2/3 ಆಫ್ ದಿ ನ್ಯಾಚುರಲ್ ಗ್ಯಾಸಸ್ ಕಮಿಂಗ್ ಫ್ರಮ್ ದಿ ಕುವೈತು, ಮತ್ತೆ ಇರಾನಿಂದನೇ ಹೆಚ್ಚಾಗಿ ಬರ್ತಕ್ಕಂಥದ್ದು. ಆ ಗ್ಯಾಸ್ಗಳ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇರೋದು ನಾವು ಬರೀ ಗ್ಯಾಸ್ ಬಗ್ಗೆ ಹೇಳಿದ್ರೆ ನೋಡಿ, ನ್ಯಾಚುರಲ್ ಗ್ಯಾಸಸ್ ನ ರೆಡಿ ಮಾಡ್ಕೊಳ್ಳೋದು ಬೇರೆ ಬೇರೆ ಹಂತದಲ್ಲಿ ಇರುತ್ತೆ. ಒಂದು ವಿಟಮಿನ್ಸ್ ಕೆಲವು ಎಲ್ಲಾ ಪ್ರಾಡಕ್ಟ್ ಎಲ್ಲ ಕಡೆಯಿಂದ ಬರಲ್ಲ ಮೇಡಮ್. ಎಲ್ಲಾ ಪ್ರಾಡಕ್ಟ್ ಎಲ್ಲ ಕಡೆಯಿಂದನೂ ಬರಲ್ಲ. ವಿಟಮಿನ್ ಪ್ರಾಡಕ್ಟ್ ಬೇರೆ ಕಡೆಯಿಂದ ಬರುತ್ತೆ, ಗ್ಯಾಸ್ ಪ್ರಾಡಕ್ಟ್ ಬೇರೆ ಕಡೆಯಿಂದ. ಎಂಡ್ ಪ್ರಾಡಕ್ಟ್ ಹೇಳ್ತಾ ಇದ್ದೀನಿ. ಫಸ್ಟ್ ರಿಫೈನರಿ ಆದ್ರೆ ಪೆಟ್ರೋಲ್ ಡೀಸೆಲ್ ಒಂದು ಯಾವುದು ನಮ್ಮ ಏರ್ಲೈನ್ಸ್ ಬಳಸುವಂಥ ಪೆಟ್ರೋಲ್ ಫಸ್ಟ್ ಆಗುತ್ತೆ, ನೆಕ್ಸ್ಟ್ ಎರಡನೇ ಪೆಟ್ರೋಲ್ ಆಗುತ್ತೆ, ನಂತರ ಡೀಸೆಲ್ ಆಗುತ್ತೆ, ನಂತರ ಕೆರೋಸಿನ್ ಆಗುತ್ತೆ. ಕೆರೋಸಿನ್ ಆಗಿದ ಬೈ ಪ್ರಾಡಕ್ಟ್ಸ್ ಏನಿರ್ತಲ್ಲ, ಕೆಲವು ವಿಟಮಿನ್ ಆಗುತ್ತೆ, ಕೆಲವು ನ್ಯಾಚುರಲ್ ಗ್ಯಾಸಸ್ ಆಗುತ್ತೆ. ಆ ರೀತಿ ಇರೋ ವ್ಯವಸ್ಥೆ ಇದೆ. ನಾವು ಅದ್ರ ಬಗ್ಗೆ ಅಲ್ಲ, ನಾವಿವತ್ತು ಎಲ್ಲರೂ ನಾವು ಹೇಳ್ತಾ ಇದೀವಿ ಇವತ್ತೆಲ್ಲ ಒಂದಾಗಿ ಒಟ್ಟಾಗಿ ಹೋಗೋಣ ಅಂತ. ಅದಕ್ಕೆ ರಾಜಕೀಯಗಳನ್ನ ಗೊಳಿಸೋದು ಬೇಕಾಗಿಲ್ಲ. ಗೆಲ್ಲೋವರೆಗೂ ಅಷ್ಟೇ ಪಕ್ಷವನ್ನು ಇಟ್ಕೋಬೇಕು. ಬಿಜೆಪಿ ಗೆದ್ದಿದ್ಯಾ ಅವತ್ತು ಇವತ್ತು ದೇಶದ ಪ್ರಧಾನಿಯಾಗಿ ಮಾತಾಡಬೇಕು. ವಕ್ತಾರರು ಸಹ ಅಷ್ಟೇ ಇವತ್ತು ದೇಶದ ಪ್ರಧಾನಿ ಅಂತ ಹೇಳ್ಬೇಕು ಹೊರತು ನಮ್ಮ ಬಿಜೆಪಿ ಪ್ರಧಾನಿ ಅಂತ ಹೇಳೋದು ಬೇಕಾಗಿಲ್ಲ. ಕಾಂಗ್ರೆಸ್ ಅಷ್ಟೇ, ನಮ್ಮ ಕಾಂಗ್ರೆಸ್ ಮುಖ್ಯಮಂತ್ರಿ ಅಂತ ಹೇಳಬೇಕು, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಅಂತ ಹೇಳಬೇಕು. ನೋಡಿ, ಈ ಬೆಲೆ ಏರಿಕೆಗಳಲ್ಲಿ ಹೇಳಿದ್ರಲ್ಲ, ಬೆಲೆ ಏರಿಕೆಗಳಲ್ಲಿ ಎರಡೂ ಸರ್ಕಾರಗಳು ಎಲ್ಲಾ ರಿಫೈನರಿಗಳು ಪೆಟ್ರೋಲಿಯಂ ಕೆಮಿಕಲ್ ಘಟಕಗಳು LPG ಉತ್ಪಾದನೆ ಹೆಚ್ಚಿಸಬೇಕು, ಹೈಡ್ರೋಕಾರ್ಬನ್ ಗ್ಯಾಸ್ ಅನ್ನ LPG ತಯಾರಿಸುವ ಉದ್ದೇಶಕ್ಕೆ ಬಳಸಬೇಕು ಅಂತ ಸ್ಪಷ್ಟ ನಿರ್ದೇಶನ ಹೋಗಿದೆ. ಆಗ್ತಿದ್ಯಾ ಇಲ್ವಾ? ಈಗ ನಮ್ಮ ದೇಶದಲ್ಲಿ ಉತ್ಪಾದನೆ, ನಾನು ಒಂದು ಎಕ್ಸಾಂಪಲ್ ಹೇಳಿದೆ, ಬಯೋಫ್ಯೂಯಲ್ ಡೆವಲಪ್ಮೆಂಟ್ ಅಂತ. ಆಮೇಲೆ ಅಟೋಮಿಕ್ ಪವರ್ ಯೂಸ್ ಮಾಡಿಕೊಂಡು ನಾವು ಎನರ್ಜಿನ ರೈಸ್ ಮಾಡಬೇಕು ಅಂತ ಇದ್ವಿ. ಆ ಹಿನ್ನೆಲೆಯಲ್ಲಿ ಮಾತಾಡೋಣ. ಹೈಡ್ರೋಜನ್ ಯೂಸ್ ಮಾಡ್ಕೊಂಡು ಎನರ್ಜಿನ ಯೂಸ್ ಮಾಡ್ಬೇಕಲ್ಲ, ಬಳಸಬೇಕಾಗಿತ್ತು, ಆಗ್ಲೇ ರೆಡಿ ಮಾಡ್ಕೋಬೇಕಾಗಿತ್ತು. ಯಾಕೆ ಮಾಡ್ತಲ್ಲ? ಎಲ್ಲಿ ನಿಮ್ಮ ಆತ್ಮನಿರ್ಭರ? ನಾವಿವತ್ತು ಪ್ರಧಾನಮಂತ್ರಿಗಳು ಕೇಳ್ತಾ ಇರ್ತಕ್ಕಂಥದ್ದು ಯುದ್ಧ ಕಾಲದಲ್ಲಿ ಇವತ್ತು ಬೇಡ, ಎಲ್ಲಿ ಹೋಗಿದ್ರೆ ಇಷ್ಟು ದಿನ ಏನ್ ಮಾಡ್ತಾ ಇದ್ದೆ? ಪ್ರಶ್ನೆ ಪ್ರಶ್ನೆ ಮಾಡೋಣ. ನೋಡಿ, ರಾಜ್ಯ ಚುನಾವಣೆ ಬರ್ತು, ದೇಶದ ಬಗ್ಗೆ ಪ್ರತಿಯೊಂದರಲ್ಲೂ ರಾಜಕೀಯ ಹೇಳ್ಕೊಂಡು ಹೋಗೋದು ಬೇಕಾಗಿಲ್ಲ. ನೋಡಿ, ಆತ್ಮನಿರ್ಭರ ಒಂದು ಮತ್ತು ವಿಕಸಿತ ಭಾರತ ಅಂದಮೇಲೆ ನಮ್ಮ ದೇಶದ ಮೇಕ್ ಇನ್ ಇಂಡಿಯಾನ ಹೆಚ್ಚು ಮಾಡಬೇಕು. ಮೇಕ್ ಇನ್ ಇಂಡಿಯಾ ಬಂದ ತಕ್ಷಣ ಹೇಳಿದ್ರೆ ಮೇಕ್ ಇನ್ ಇಂಡಿಯಾ ಅಂತ, ಎಲ್ಲಿ ಮೇಕ್ ಇನ್ ಇಂಡಿಯಾ ಇದೆ? ಇವತ್ತು 90% ಚೈನಾದಿಂದ ಉತ್ಪಾದನೆ ನೋಡಿ. ಕೇವಲ ಈ ಮೊಬೈಲ್ ತಗೊಂಡ್ರೆ ಕೇವಲ ಸ್ಕ್ರೂ ಡ್ರೈವಿಂಗ್ ಅಷ್ಟೇ ಇಲ್ಲಿ ಆಗತಕ್ಕಂಥದ್ದು, ಉಳಿದಿದ್ದೆಲ್ಲ ಮೆಟೀರಿಯಲ್ ಬರ್ತಕ್ಕಂಥದ್ದು ಚೈನಾಯಿಂದಾನೆ. ನಾವು ಇಂತಹ ಪರಿಸ್ಥಿತಿ, ಇವತ್ತು ಗ್ಯಾಸ್ ಅಭಾವ ನಮಗಿದೆ. ನಾವು ಇನ್ನು ಮುಂದೆ
ಹೋದಾಗ ಬೇರೆ ಬೇರೆ ಏನೇನಾಗುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ಏನಾಗೋದಿಲ್ಲ ನಮ್ಮ ರೀ. ದೇಶ ಮೋದಿ ಅವರ ನೇತೃತ್ವ ಸಮರ್ಥವಾಗಿ ಜನರ ಮೋದಿ ಕೊಡ್ತಕ್ಕಂಥ ವರ್ಷ ಗೊತ್ತಲ್ಲ. ಮೋದಿ ನೋಡಿ ಬಿಡಿ. ನಾನು ಒಂದೇ ಈಗ ಒಂದು ಮಿನಿಸ್ಟ್ರಿ Okay, got it, got it, ಮುಗೀತು. ಮಿನಿಸ್ಟ್ರಿ ಅವ್ರು ಹೇಳ್ತಾರೆ ಅವಾಗಲಿಂದ ನಾನು ಒಂದು ಪಾಯಿಂಟ್ ಹೇಳಿ ಮುಗಿಸ್ತೇನೆ. ನೋಡಿ ನಮ್ಮ ದೇಶವನ್ನ ಹಸಿವು ದೇಶ ಪ್ರಧಾನಮಂತ್ರಿ 2014 ಬಂದ್ರಲ್ಲ ಪ್ರಧಾನಮಂತ್ರಿ ಮೋದಿ ಅವರು, ಹಸಿವು ದೇಶವಾಗಿ ನಾವು ಕೊಟ್ಟಿಲ್ವಾ? ಅಲ್ಲಲ್ಲ, ಹಸಿವು ದೇಶವಾಗಿ ನಾವು ಅವ್ರಿಗೆ ಕೈ ಕೊಟ್ಟಿಲ್ಲ, ಸಂಪನ್ಮೂಲ ಸಂಪದ್ಭರಿತ ದೇಶವಾಗಿ ಕೊಟ್ಟಿದ್ದು. ದೊಡ್ಡ ಸುಳ್ಳು ಇದು. ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಬಹಳ ಇಂಡಿಯಾ ಡಸಂಟ್ ಲ್ಯಾಕ್ ಗ್ಯಾಸ್ ಸಪ್ಲೈ ಅಂತ ಸುಳ್ಳು. 100% ಅಶ್ಯೂರೆನ್ಸ್ ಸಪ್ಲೈ ಕಂಟಿನ್ಯೂಸ್. ಜಾರಿ ಆಗುತ್ತೆ. ಇಂಡಿಯಾ ಹತ್ರ ಲೋ ಪೆಟ್ರೋಲಿಯಂ ಸ್ಟಾಕ್ ಇದೆ ಅಂತ ಹೇಳಿದ್ರೆ ಇಲ್ಲ, ಸಫಿಷಿಯಂಟ್ ಇದೆ ಅಂತ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಪ್ರೆಸ್ ಬಿಲ್ ಹಾಗಾಗಿ ಸುಳ್ಳು ಮಾಹಿತಿಯನ್ನ ಕೊಟ್ಟು ಗುಲಾಮಿತನ ಮಾಡ್ತಕ್ಕಂಥ ಕಾಂಗ್ರೆಸ್ಸಿಗರ ರೀತಿಯಲ್ಲ ರೀ. ಸ್ವಂತ ಸಾಮರ್ಥ್ಯದ ಬಂದಿರ್ತಕ್ಕಂಥ ನಾಯಕತ್ವ ನಮ್ದು. ಯಾವ್ದೋ ಕುಟುಂಬದ ಗುಲಾಮಿತನ ಮಾಡ್ಕೊಂಡು ಬಂದಿಲ್ಲ. ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.